ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿರಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪತಂತ್ರೇ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಗಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಸ್ವಸ್ತಿಸ್ತು. ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರುವಂತಹ ಕೃತಿ ಅದು ಸುಮಧ್ವ ವಿಜಯ ಎಂಬುವಂತಹ ಕೃತಿ. ನಿನ್ನೆ ದಿವಸ ಆಚಾರ್ಯರ ಚರಿತ್ರೆಯನ್ನು ಶ್ರವಣ ಮಾಡುವುದಕ್ಕೆ ಏನೇನು ಕಾರಣಗಳು, ಏನು ಫಲಗಳಿವೆ ಅಂತನ್ನುವುದನ್ನು ನಾರಾಯಣ ಪಂಡಿತಾಚಾರ್ಯರು ಅಲ್ಲಲ್ಲಲ್ಲಿ ಆಯಾ ಸರ್ಗಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ ಮಹಿಮೆಗಳು, ಸುಮಧ್ವ ವಿಜಯದಲ್ಲಿ ಹೇಳಲಾದ ಎಲ್ಲ ಮಹಿಮೆಗಳು ವೇದೋಕ್ತವಾದ ಮಹಿಮೆಗಳು. ಪವಮಾನ ಅಂತ ಒಂದು ಭಾಗ ಇದೆ ವೇದದಲ್ಲಿ. ಪವಮಾನ ಸೂಕ್ತ ಅಂತಾರೆ, ಪವಮಾನ ಹೋಮಗಳು ಅಂತ ಮಾಡ್ತಿರ್ತಾರೆ. ಅಂತಹ ಪವಮಾನದಲ್ಲಿ ಬಂದ ಅನೇಕ ಮಂತ್ರಗಳಲ್ಲಿ ಈ ವಾಯುದೇವರ ಮಹಿಮೆ ಇದೆ ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ತಿಳಿಸಿಕೊಡ್ತಾರೆ. 25-30 ಮಂತ್ರಗಳನ್ನು ಉಲ್ಲೇಖ ಮಾಡ್ತಾರೆ ವಾದಿರಾಜ ಶ್ರೀಚರಣರು. ಈ ಎಲ್ಲ ಮಂತ್ರಗಳಲ್ಲಿ ವಾಯುದೇವರ ಮಹಿಮೆ ಮೂಲ ರೂಪದ್ದಲ್ಲ, ಮಧ್ವಾಚಾರ್ಯ ಚರಿತ್ರೆ ಬಂದಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಪ್ರಧಾರ ಮಧ್ವೋ ಅಗ್ರಿಯೋ ಮಹೀರಪೋ ವಿಘಾಗತೆ ಹವಿರ್ಹವಿಶ್ವವಂದ್ಯಾಗ. ಈ ಮಂತ್ರದಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳಲಾಗಿದೆ ಅಂತ ಹೇಳುತ್ತಾರೆ. ಇನ್ನೂ ಇಂಥ ಅನೇಕ ಮಂತ್ರಗಳನ್ನು ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಉದಾಹರಣೆ ಮಾಡಿದ್ದಾರೆ. ರಾಜರು ಒಂದು ಹಾಡನ್ನು ಬರೆದಿದ್ದಾರೆ. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಒಂದು ಹಾಡು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡ್ರಿ, 4 ಹೆಸರುಗಳನ್ನು ಹೇಳ್ತಾರೆ. ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ 16 ಸರ್ಗ ಮುಗಿದೋಯ್ತಲ್ಲಿ 4 ಶ್ಲೋಕಗಳಲ್ಲಿ, 4 ಶಬ್ದಗಳಲ್ಲಿ, 4 16 ಸರಿಯಾಗಿ. ಒಂದೊಂದು ನಾಮಗಳಿಗೆ ಒಂದೊಂದು 4 ಸರ್ಗಗಳು. ಪೂರ್ಣಪ್ರಜ್ಞರು ಅನ್ನೋದು ಮೊದಲನೇ 4 ಸರ್ಗದ ಅರ್ಥ. 5ನೇ ಸರ್ಗದಲ್ಲಿ ಆನಂದ ತೀರ್ಥಸ್ಯ ಪರಸ್ಯ ಪಾತ್ರದೀಹಿ, ಆನಂದ ತೀರ್ಥರ ಕಥೆ ಪ್ರಾರಂಭ ಆಗ್ತದೆ. ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಮುಂದಿನ ಸರ್ಗಗಳೇನಿವೆ ಅಲ್ಲ, 8 ಆದ ಮೇಲೆ 9ನೇ ಸರ್ಗದಿಂದ ಮುಂದಿನ 12 ಸರ್ಗದವರೆಗೆ ಆಚಾರ್ಯರ ಸರ್ವಜ್ಞತ್ವವನ್ನು ಹೇಳುವಂತಹ ಭಾಗ. ಕೊನೆಯಲ್ಲಿ ಮಧ್ವರಾಯರ
ಈ 4 ಹೆಸರುಗಳನ್ನು ವಾದರಾಜ ಶ್ರೀಚರಣರು ಹೇಳುವ ಮೂಲಕವಾಗಿ ನಮಗೇನು ತಿಳಿಸಿಕೊಡ್ತಾರೆ ಅಂದರೆ 16 ಸರ್ಗದಲ್ಲಿ ಬಂದ ಕಥೆಗಳೇನು ಅಂತ ತಿಳಿಸಿಕೊಟ್ಟಿದ್ದಾರೆ. ವಿಜಯರಾಯರು ಆ ಬಗ್ಗೆ ಹೇಳ್ತಾರೆ, ಎಲ್ಲ ದಾಸರು ಹೇಳಿದ್ದಾರೆ. ಬೇರೆ ದಾಸರು ಹೇಳಿದ ಮಾತುಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಹೊರಟ್ರೆ ತುಂಬ ಆಗ್ತದೆ ಅನ್ನೋದಕ್ಕೆ ನಮಗೆ ಕೇವಲ ಈ 4 ತಿಂಗಳಲ್ಲಿ ಅದರಲ್ಲೂ ಒಂದು ದಿವಸ ಆಗೋಯ್ತು. ಹಿಂಗೆ ಅನ್ನೋದ್ರಲ್ಲಿ ದಿವಸ ಮುಗಿದಿರ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತು ಅಲ್ಲ, ಬೇಡ ಈಗ ಹೇಳೋದು ಬೇಡ, ಆಮೇಲೆ ಹೇಳ್ತೀನಿ. ಅದೇನು ಅಂತಂದರೆ 119 ದಿವಸ ಇದ್ದದ್ದು ಇನ್ನು ಒಂದು ದಿವಸ ಆಗೋಯ್ತು, 218 ದಿವಸ, ಇವತ್ತು ಮುಗೀತು ಅಂದರೆ ಇನ್ನು 117 ದಿವಸ ಉಳಿಯೋದು. ಹೀಗಾಗಿ ಈ ದಿನಗಳಲ್ಲಿ 1008 ಶ್ಲೋಕಗಳನ್ನು ನಾವು ಕೇಳಬೇಕಾದ್ರಿಂದ ಆಚೆ ಈಚೆ ನೋಡದೆ ಕೇವಲ ಶ್ಲೋಕಗಳಲ್ಲಿ ಹೇಳಿದ ವಿಷಯಗಳನ್ನು ನಿಮ್ಮ ಅವಗಾಹನೆಗೆ ತರ್ತೀನಿ. ನೀವು ಅದನ್ನು ಆಸ್ವಾದನೆ ಮಾಡಬೇಕು. ನನ್ನ ಯೋಗ್ಯತೆ ಎಷ್ಟೋ ಅಷ್ಟನ್ನು ಮಾತ್ರ ಹೇಳ್ತೀನಿ. ಇಷ್ಟನ್ನು ಕೇಳಿ ಸುಮಧ್ವ ವಿಜಯವೇ ಇಷ್ಟು ಅಂತ ಅರ್ಥ ಮಾಡಿಕೊಳ್ಬೇಡಿ. ಆಚಾರ್ಯರ ಚರಿತ್ರೆಯೇ ಇಷ್ಟು ಅಂತ ಅರ್ಥ ಅಲ್ಲ. ಪರಮಾದ್ಭುತವಾದ ಆಚಾರ್ಯರ ಚರಿತ್ರೆ ಇದೆ. ನಿನ್ನೆ ಹೇಳಿದೆ ಆ ಮಾತನ್ನು. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷ ವಯಂ. ದೇವತೆಗಳ ಆಯುರ್ಮಾನವನ್ನು ಇಟ್ಟುಕೊಂಡು ವಾಯುದೇವರ ಮಧ್ವಾಚಾರ್ಯ ಚರಿತ್ರೆಯನ್ನು ಹೇಳ್ತೀನಿ ಅಂತ ಹೊರಟ್ರೆ ಆಗೋದಿಲ್ಲ ಮುಗಿಸ್ಲಿಕ್ಕೆ. ಅಂಥ ಅದ್ಭುತವಾದ ಮಹಿಮೆ. ಅದನ್ನು ಹೇಳ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡಿ ನಾರಾಯಣ ಪಂಡಿತಾಚಾರ್ಯರು ಗ್ರಂಥವನ್ನು ಪ್ರಾರಂಭ ಮಾಡುವಾಗ ಮಂಗಳ ಶ್ಲೋಕ ಮಾಡಿದ್ದಾರೆ. ಸುಪ್ರಸಿದ್ಧವಾದ ಮಂಗಳ ಶ್ಲೋಕ ಎಲ್ಲರ ಬಾಯಲ್ಲಿ ಬರ್ತದೆ. ಆಶ್ಚರ್ಯ ಅಂದರೆ ಇದನ್ನು ಹೆಂಗಸರು ಹೇಳ್ತಾರೆ, ಗಂಡಸರು ಹೇಳ್ತಾರೆ. ಕೆಲವು ಕನ್ಫ್ಯೂಸು, ಈ ಹೆಂಗಸರು ಹೇಳ್ಬೋದಾ ಈ ಸುಮಧ್ವ ವಿಜಯನ್ ಎಲ್ಲರೂ ಹೇಳ್ತಾರಲ್ಲ ಅಂತ ತಿಳ್ಕೊಂಡು. ಅದು ಏನಾಗಿದೆ ಅಂದರೆ ಮನೆಯಲ್ಲಿ ಗಂಡಸರು ಹೇಳಿ ಹೇಳಿ ಪಕ್ಕದಲ್ಲಿ ಕೂತವ್ರು ಕೇಳಿ ಕೇಳಿ ಬಂದ್ಬಿಟ್ಟು ಈ ವಾಯುಸ್ತುತಿ ಎಲ್ಲ ಹೆಣ್ಮಕ್ಳು ಹೇಳಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಗಾಬರಿ. ಅವರೇನು ಹೇಳಬೇಕು ಅಂತ ಹೇಳಿದ್ದಲ್ಲ, ಗಂಡಸರು ಹೇಳುವಾಗ ಪೂಜೆ ಮಾಡುವ ಕಾಲದಲ್ಲಿ ಹೇಳಿ 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 ಅವ್ರಿಗೆ ಬಂದ್ಬಿಟ್ಟಿದೆ. ಹಾಗೆ ಬಂದರೆ ದೋಷ ಅಲ್ಲ, ಮತ್ತೆ ನೆನ್ಬಿಟ್ಕೊಳ್ರಿ. ಇವರಾಗೆ ಕಲಿಬಾರ್ದು. ಕೇಳಿ ಬಂದದ್ದಾದರೆ ಏನು ದೋಷ ಅಲ್ವೇ ಅಲ್ಲ. ಅದಕ್ಕೆ ಅವರೇನು ಬುದ್ಧಿಪೂರ್ವಕವಾಗಿ ಅಧ್ಯಯನ ಮಾಡಿದ್ದೂ ಅಲ್ಲ. ಹಾಗಾಗಿ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ನಿನ್ನೆ ಇದರ ಅರ್ಥವನ್ನೇ ಹೇಳಿದ್ದೆ. ಒಂದು ಸ್ವಲ್ಪ ಸ್ಮರಣೆ ಮಾಡಿಕೊಂಡು ದ್ವಿತೀಜ್ಞಾಗ ಆಗಬಾರ್ದು ಅಂತ ಅದನ್ನು ಮತ್ತೊಮ್ಮೆ ಹೇಳ್ಕೊಂಡು ಮುಂದೆ ಹೊರಡ್ತಾ ಇದ್ದೀನಿ. ಕಾಂತಾಯ ದೇವರು ಮನೋಹರನಾಗಿದ್ದಾನೆ ಅಂತ ನಿನ್ನೆ ದಿವಸ ಕೇಳಿದೆವು. ಮನೋಹರ ಅಂತನ್ನುವ ಅರ್ಥಕ್ಕಿಂತಲೂ ಮತ್ತೊಂದು ಅರ್ಥವನ್ನು ನಿನ್ನೆ ದಿವಸ ನಾನು ಹೇಳಿದೆ. ಏನು ಅಂತಂದರೆ ಪ್ರಿಯನಾದವನು ಅಂತ ಅರ್ಥ. ತುಂಬ ಪ್ರಿಯನಾಗಿದ್ದ ವ್ಯಕ್ತಿಗೆ ಕಾಂತ ಕಾಂತ ಅಂತ ಕರಿಬೇಕು ಅಂತ. ದೇವರು ನಮ್ಮೆಲ್ಲರಿಗೆ ಪ್ರಿಯನಾಗಿದ್ದಾನೆ. ಎಲ್ಲ ಗುಣಗಳು ದೇವರ ಸ್ವರೂಪವೇ ಆಗಿಬಿಟ್ಟಿದೆ. ಕಲ್ಯಾಣ ಗುಣೈಕಧಾಮ್ನೆ. ಉದಯಮಾನ ಸೂರ್ಯ ಉದಯಿಸುವಾಗ ಏನು ಬಣ್ಣ ಇದೆಯೋ ಕೆಂಪು ಬಣ್ಣ, ಆ ಬಣ್ಣ ನಾರಾಯಣನ ಬಣ್ಣ ಅಂತ ವರ್ಣನೆ ಮಾಡಿದ್ದಾರೆ ಗ್ರಂಥಕಾರ. ಶ್ರೀ ಪ್ರಾಣನಾಥಾಯ, ನಿನ್ನೆ ಇದರ ವಿವರಣೆಯನ್ನು ಕೊಟ್ಟಿದ್ದೆ. ವಿಶ್ವಪತಿ ತೀರ್ಥರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸ್ಮರಣೆ ಮಾಡೋ ಕಾಲಕ್ಕೇನೆ ಈ 3 ಜನರ ಸ್ಮರಣೆಯನ್ನು ಮಾಡಿಬಿಟ್ರಂತೆ. ಶ್ರೀ ಅಂದರೆ ಭಾರತೀ ದೇವಿ, ಶ್ರೀ ಅಂದರೆ ಮಹಾಲಕ್ಷ್ಮೀ ದೇವಿ, ಪ್ರಾಣ ಅಂದರೆ ಮುಖ್ಯ ಪ್ರಾಣದೇವರು. ಈ 3 ಪರಶುಕ್ಲತ್ರಯರು. ಸಾಮಾನ್ಯವಾಗಿ ಪರಶುಕ್ಲತ್ರಯರು ಅಂತ 3 ಜನರನ್ನು, ಅದು ತ್ರಯ ಅಂದರೆ 3, ಅದು 3 ಜನರನ್ನು ಸ್ಮರಣೆ ಮಾಡಿಕೊಂಡೇ ಹೊರಟು ಬಿಟ್ರು. ಯಾಕೆ ಅಂದರೆ ಶುಕ್ಲ ಅಂತಂದರೆ ಶುದ್ಧ ಅಂತ ಅರ್ಥ. ಪರಶುಕ್ಲತ್ರಯ ಅಂದರೆ ಭಗವಂತನ ವಿಷಯದಲ್ಲಿ ಎಂದೆಂದೂ ಅನ್ಯಥಾ ಬುದ್ಧಿಯನ್ನು ಇಟ್ಟುಕೊಳ್ಳದೇ ಇದ್ದದ್ರಿಂದಲೇ ಅವರು ಪರಶುಕ್ಲತ್ರಯರಾಗಿದ್ದಾರೆ. ಭಾರತೀ ದೇವಿಯರು ದೇವರ ಬಗ್ಗೆ ತಪ್ಪು ತಿಳಿದುಕೊಂಡಿಲ್ಲ, ವಾಯುದೇವರು ತಿಳಿದುಕೊಂಡಿಲ್ಲ, ಮಹಾಲಕ್ಷ್ಮಿ ತಿಳಿದುಕೊಂಡಿಲ್ಲ. ಅಂಥವರ 3 ಸ್ಮರಣೆಯನ್ನು ಮಾಡಿದರು ಅಂತ ಹೇಳಿ ಶ್ರೀ ಪ್ರಾಣನಾಥಾಯ ಅಖಿಲ ಕಾರಣಾಯ ನಾರಾಯಣಾಯ ನಮಸ್ಕರೋಮಿ ಅಂತ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರೆ ಅಂತ ನಿನ್ನೆ ಕೇಳಿದ್ದೇವೆ. ಇದಾದ ಮೇಲೆ ಇವತ್ತು 2ನೇ ಶ್ಲೋಕ ಪ್ರಾರಂಭ ಆಗಬೇಕು. 2ನೇ ಶ್ಲೋಕದಲ್ಲಿ ಮೇಲ್ ನೋಡಲಿಕ್ಕೆ ಆ ಶ್ಲೋಕ ಓದಿದಾಗ ಕೃಷ್ಣನ ಸ್ತೋತ್ರವನ್ನು ಮಾಡಿದಂತೆ ಕೇಳಿಸ್ತದೆ. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಇದು ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ನೋಡಿದರೆ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಹೌದು, ಕೃಷ್ಣನ ಸ್ತೋತ್ರ ಇದೆ ಅದರಲ್ಲಿ.
ಕೃಷ್ಣನ ಜೊತೆಗೆ ವಾಸಿಷ್ಠ ಕೃಷ್ಣನ ಸ್ತೋತ್ರ ಇದೆ. ಈ ಒಂದೇ ಶ್ಲೋಕದಲ್ಲಿ ಇಬ್ಬರಿಗೂ ಅನ್ವಯವಾಗುವಂತೆ ಶಬ್ದಗಳ ವಿನ್ಯಾಸವನ್ನು ಮಾಡಿದ್ದಾರೆ. ನೋಡ್ರಿ ಎಷ್ಟು ಸ್ವಾರಸ್ಯ ಇದೆ. ಇರೋದು ಅನಾಕುಲಂ ಗೋಕುಲ ಉಲ್ಲಲಾಸ. ಗೋಕುಲ, ಈ ಗೋಕುಲ ಯಾರಿಂದ ಸುರಕ್ಷಿತವಾಗಿದೆ ಅಂತ ಕೇಳಿದ್ರೆ ತಕ್ಷಣ ನಾವು ಉತ್ತರ ಹೇಳ್ತೀವಿ, ಕೃಷ್ಣ ನಿನ್ನಿಂದ ಸುರಕ್ಷಿತವಾಗಿ ಇದೆ ಅಲ್ವಾ? ಹೌದಲ್ಲ? ಆದರೆ ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಗೋಕುಲಂ ಅವಿನಾಶಿ ವಾಗ್ಜಾತಂ ಅಂತ ಬರೀತಾರೆ. ವೇದಕ್ಕೂ ಗೋಕುಲ ಅಂತ ಹೆಸರಿದೆ ಅಂತ ಬರೆದಿದ್ದಾರೆ. ವೇದಕ್ಕೂ ಗೋಕುಲ, ಅನಾಕುಲಂ ಗೋಕುಲ ಮುಲ್ಲಲಾಸ. ಹಾಗಾದರೆ ವೇದಗಳು ಯಾರಿಂದ ಸುರಕ್ಷಿತವಾಗಿ ಉಳಿದುವಲ್ಲ ಅಂಥವರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ ಅಲ್ರಿ. ಅದು ಸರಿ, ಮತ್ತಿದು ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಹೌದು, ಇವರು ಕೃಷ್ಣ ಅವರು ಕೃಷ್ಣನೇ. ಅವರು ಯಾದವ ಕೃಷ್ಣ, ಇವರು ವಾಸಿಷ್ಠ ಕೃಷ್ಣ, ಅಷ್ಟೇ ವ್ಯತ್ಯಾಸ. ನಾನು ಹೇಳ್ತಿರ್ತೀನಿ ಯಾವಾಗ, ಒಂದೇ ಹೆಸರು ಇಬ್ಬರಿಗೂ ಬಳಸ್ಲಿಕ್ಕೆ ಬರ್ತದೆ, ಏನು ತೊಂದರೆ ಇಲ್ಲ. ಅಷ್ಟೇ ಅಲ್ಲ, ಸತ್ಯಭಾಮಾದೇವಿಗೆ ಕೃಷ್ಣ ಅಂತ ಕರೆದದ್ದುಂಟು, ದ್ರೌಪದಿ ದೇವಿಗೆ ಕೃಷ್ಣ ಅಂತ ಕರೆದದ್ದುಂಟು. ಸ್ತ್ರೀಲಿಂಗದ ಕೃಷ್ಣ ಆದರೆ ಸತ್ಯಭಾಮೆ ಆಗ್ತಾಳೆ, ದ್ರೌಪದಿ ಆಗ್ತಾಳೆ. ಪುಲ್ಲಿಂಗದ ಕೃಷ್ಣ ಆದರೆ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣನಾಗ್ತಾರೆ. ಇದು ಒಂದೇ ಶ್ಲೋಕದಲ್ಲಿ ಇಬ್ಬರನ್ನು ಸ್ತೋತ್ರ ಮಾಡುವಂತಹ ಚಮತ್ಕಾರ ಪ್ರಾರಂಭ ಮಾಡ್ತಾರೆ. ಯಾಕೆ ಇಬ್ಬರನ್ನು ಸ್ತೋತ್ರ ಮಾಡಿದರು ಅಂತಂದರೆ, ವ್ಯಾಖ್ಯಾನಕಾರ ವಿಶ್ವಪತಿ ತೀರ್ಥರು ಬರೀತಾರೆ, ಇವರಿಬ್ಬರು ಕಲಿಯ ಮಲಗಳನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥರಾಗಿದ್ದಾರಂತೆ. ಕಲಿಯ ಮಲವನ್ನು ಪರಿಹಾರ ಮಾಡ್ತಾರೆ. ಕೃಷ್ಣನ ಸ್ಮರಣೆಯನ್ನು ಮಾಡ್ರಿ, ಕಲಿಯ ಮಲ ಪರಿಹಾರ ಆಗ್ತದೆ. ವ್ಯಾಸರ ಸ್ಮರಣೆಯನ್ನು ಮಾಡ್ರಿ, ಕಲಿಯ ಮಲ ಪರಿಹಾರ ಆಗ್ತದೆ. ಏನು ಕಲಿಯ ಮಲ? ನಮ್ಮಲ್ಲಿ ಸಾಮಾನ್ಯವಾಗಿ ಮಲ ಅಂತ ಹೇಳಿದ್ರೆ ಒಂದು ಬೇರೆ ಅರ್ಥ ಇದೆ. ಕಲಿ ಮಲ ಅಂತ ಇದೆಯಾ? ಏನು ಕಲಿಮಲ ಯಾವುದು? ಅಜ್ಞಾನ ಮಿಥ್ಯಾಜ್ಞಾನಗಳೇನಿವೆ ಇವುಗಳೇ ಕಲಿಯ ಮಲಗಳು. ನಮಗೆ ಇರೋದು ಒಂದು, ತಿಳಿಯೋದು ಇನ್ನೊಂದು ಆಗಿತ್ತು ಅಂದರೆ ಕಲಿ ಒಳಗೆ ಕೂತ್ಕೊಂಡಿದ್ದಾನೆ ಅಂತ ಅರ್ಥ. ದೂರದಲ್ಲಿ ಇರೋವಂಥ ಮರವನ್ನು ಮರ ಅಂತನ್ನೋದು ಬಿಟ್ಟು ಬೇರೆಯನ್ನಾಗಿ ತಿಳಿದ್ವಿ ಅಂದರೆ ಕಲಿ ಕೆಲಸ ಮಾಡ್ತಾ ಇದ್ದಾನೆ. ಏನೂ ತಿಳಿದೇ ಇಲ್ಲ, ಅಜ್ಞಾನ, ಕಲಿ ಕೆಲಸ ಮಾಡ್ತಾ ಇದ್ದಾನೆ. ಕಲಿಯ ಮಲಗಳು ಎರಡು. ಆ ಕಲಿಯ ಮಲವನ್ನು ಪರಿಹಾರ ಮಾಡುವ ಸಮರ್ಥನಾದ ವ್ಯಕ್ತಿಗಳು ಇಬ್ಬರು. ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣರನ್ನ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಕೃಷ್ಣ ರಮಣ ಪ್ರಿಯ ಯಾರು? ಯಾರು ಸ್ತೋತ್ರ ಮೊದಲು ತಗೊಳ್ಬೇಕು ಅಂತ ವಿಚಾರ. ಯಾರು ಸ್ತೋತ್ರ? ಇಬ್ಬರನ್ನು ಸ್ತೋತ್ರ ಮಾಡಿದ್ದಾರೆ. ವಾಸಿಷ್ಠ ಕೃಷ್ಣನ ಸ್ತೋತ್ರವೂ ಇದೆ, ಯಾದವ ಕೃಷ್ಣನ ಸ್ತೋತ್ರವೂ ಇದೆ. ಅಂದರೆ ಯಾರು ಮೊದಲು ತಗೊಳ್ಬೇಕು? ಯಾದವ ಕೃಷ್ಣನ ತಗೊಳ್ತೀವಿ ನಾವು ಸಾಮಾನ್ಯವಾಗಿ, ಶ್ರೀಮದಾಚಾರ್ಯ ಅಂತಾರೆ ಅಲ್ಲ, ಮೊದಲು ವಾಸಿಷ್ಠ ಕೃಷ್ಣನ ಸ್ತೋತ್ರ ತಗೊಳ್ಬೇಕು. ಯಾಕೆ? ಮೊದಲು ಅವತಾರ ಮಾಡಿದ್ದು ವೇದವ್ಯಾಸರು, ಅನಂತರದಲ್ಲಿ ಕೃಷ್ಣ ಮಾಡಿದ್ದಾರಾದ್ದರಿಂದ ಮೊದಲು ವ್ಯಾಸನ ಸ್ತೋತ್ರವನ್ನು ಮಾಡಬೇಕು. ವ್ಯಾಸರ ಸ್ತೋತ್ರ, ಅದರಲ್ಲಿ ನೀರದ ನೀಲಭಾಸೆ. ವೇದವ್ಯಾಸ ದೇವರ ಬಣ್ಣ ಹೇಗಿದೆ ಅಂತ ಕೇಳಿದ್ರೆ, ನೀರ, ಸಂಸ್ಕೃತದಲ್ಲಿ ನೀರಿಗೆ ನೀರ ಅಂತ ಕರೀತಾರೆ, ಕನ್ನಡದೊಳಗೆ ನೀರು ಅಂತ ಕರಿತೀವಿ ನಾವು, ಸಂಸ್ಕೃತದೊಳಗೆ ನೀರ. ನೀರದ, ನೀರು ಕೊಡ್ತದೆ ನೋಡ್ರಿ. ಯಾವುದು? ನೀರು ಕೊಡೋರೆಲ್ಲ ನೀರದ ಅಂತ ಕರ್ಸೋಂಗಿಲ್ಲ. ಮತ್ತೆ ಕಾರ್ಪೊರೇಷನ್ ಅವ್ರು ನೀರು ಕೊಡ್ತಿರ್ತಾರೆ, ಮತ್ತೆ ಅವ್ರು ನೀರದ ಆಗಬಾರ್ದು. ಮತ್ತೆ ಮುನ್ಸಿಪಾಲ್ಟಿ ಅವರು ನೀರು ಕೊಡ್ತಿರ್ತಾರೆ ಅಂತ ತಿಳ್ಕೊಂಡು ಅವರು ನೀರು ಅಂತ ಆಗಂಗಿಲ್ಲ. ಮೋಡಗಳಿಗೆ ಮಾತ್ರ ನೀರದ ಅಂತ ಹೆಸರು. ನೀರನ್ನು ಕೊಡುವ ಮೋಡಗಳು ನೀರದ. ಅದರ ನೀಲ ಬಣ್ಣ ಏನಿದೆ ಅದರ ಭಾಸ ಕಾಂತಿ, ನೀರದ ನೀಲ ಭಾಸೆ. ಹೇಗಿದ್ದಾನೆ ವಾಸಿಷ್ಠ ಕೃಷ್ಣ ಅಂತ ಕೇಳಿದ್ರೆ, ಯಾದವ ಕೃಷ್ಣ ಅಂತಂದರೆ ತುಂಬಿದ ಮೋಡ. ಈಗೋ ಆಗೋ ಮಳೆ ಆಗ್ತದೆ, ಯಾವಾಗ ಮಳೆ ಹೊಡಿತದೆ ಗೊತ್ತಿಲ್ಲ. ಈಗೋ ಆಗೋ ಮಳೆ ಆಗುವಂತಹ ಮೋಡ ಏನಿದೆಯಲ್ಲ, ಆ ಮೋಡವನ್ನು ನೀರದ ನೀಲ, ಅದರ ಬಣ್ಣ, ಅದರ ಭಾಸ ಕಾಂತಿ ಉಳ್ಳವನಾಗಿದ್ದಾನೆ ಯಾದವ ಕೃಷ್ಣ ಮತ್ತು ವಾಸಿಷ್ಠ ಕೃಷ್ಣ ಅಂತ ತಿಳ್ಕೊಳ್ಬೇಕು. ಏನು ತಿಳಿತದೆ ಇದು? ಹೀಗೆ ವರ್ಣನೆ ಮಾಡಬೇಕು.
ನೀಲಮೇಘಶ್ಯಾಮ ಅಂತ ವರ್ಣನೆ ಮಾಡ್ತಾರೆ. ನೀರು ತುಂಬಿದ ಮೋಡದಂತೆ ಇರೋ ಬಣ್ಣ ಅಂತ ಮಾಡ್ತಾರೆ. ಹೌದು, ಮೋಡದ ಬಣ್ಣ ಅಂತನ್ನೋದು ಅರ್ಥ ಮಾಡಿದರೆ ನೀರು ಖಾಲಿಯಾದ ಮೋಡದ ಬಣ್ಣ ಬೇರೆ, ಮತ್ತೆ ನೀರಿರೋದೇ ಇಲ್ಲ ಆವಾಗೂ ಮೋಡ ಇರ್ತದೆ. ಆಗ ಇದ್ದ ಮೋಡದ ಬಣ್ಣ ಬೇರೆ ಬಣ್ಣ. ನಮಗೆ ಬೇಕಾದದ್ದು ನೀರು ಕೊಡುವಾಗ ಇರುವ ಮೋಡದ ಬಣ್ಣ ಬೇಕು. ಯಾಕೆ 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 ಅಂದರೆ ಇನ್ನೇನು ಮಳೆ ಬಿಡುತ್ತದೆ ಅದು, ಇನ್ನೇನು ಮಳೆ ಸುರಿತದೆ ಅದು ಅಂದರೆ ಅನುಗ್ರಹೋನ್ಮುಖನಾಗಿದ್ದಾನೆ ಅಂತ ಅರ್ಥ. ಇನ್ನು ಒಂದು ಕ್ಷಣ ಮಳೆ ಥಟ್ಟಂತ ಹೊಡಿತದೆ ಅಂದರೆ ಅವನು ತಯಾರಿಯಾಗಿದ್ದಾನೆ. ಹಾಗೆ ಕೃಷ್ಣ, ವಾಸಿಷ್ಠ ಕೃಷ್ಣ ಇಬ್ಬರು ಅನುಗ್ರಹ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಾರೆ ಅನ್ನೋ ಭಾವ ಬರಬೇಕು ಅನ್ನೋದಕ್ಕಾಗಿ ನೀರದ ನೀಲಭಾಸೆ. ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ, ಕೃಷ್ಣ ರಮಣ ಪ್ರಿಯಾಯ. ಕೃಷ್ಣ ಅಂದರೆ ದ್ರೌಪದಿ ದೇವಿ, ಅವಳಿಗೆ ಕೃಷ್ಣ, ಅವಳ ರಮಣ ಅವರಿಗೆ ಪ್ರಿಯ. ಕೃಷ್ಣ ಅಂದರೆ ದ್ರೌಪದಿ ದೇವಿಗೆ ಯಾಕೆ ಕೃಷ್ಣ ಅಂತ ಕರೆದಿದ್ರು ಅಂದರೆ ಸ್ತ್ರೀಯರಲ್ಲೆಲ್ಲ ಅತಿ ಶ್ರೇಷ್ಠಳಾದ ಸ್ತ್ರೀ ಅಂತವಳು. ದ್ರೌಪದಿ ದೇವಿ ಎಷ್ಟು ಶ್ರೇಷ್ಠಳಾದವರು ಜಗತ್ತಿನಲ್ಲಿ ಲಕ್ಷ್ಮಿಯನ್ನು ಹೊರತುಪಡಿಸಿದರೆ ಇನ್ಯಾರಿಲ್ವೇ ಇಲ್ಲ. ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ದ್ರೌಪದಿ ದೇವಿಗೆ ಕೃಷ್ಣ ಕೃಷ್ಣ ಅಂತ ಕರೆದರು. ಕರೆದದ್ದು ಯಾಕೆ? ಉತ್ಕೃಷ್ಟತ್ವಾಧಿಯೋಷಿತ, ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠಳಾದದ್ದರಿಂದ ಅವಳು ಕೃಷ್ಣ ಅಂಥ ಭಾರತೀ ದೇವಿಗೆ ರಮಣ ಗಂಡ ಭೀಮಸೇನ, ಅವನಿಗೆ ಪ್ರಿಯನಾದವನು ವೇದವ್ಯಾಸ ದೇವರು ಕೃಷ್ಣ ಅಲ್ರಿ. ಮತ್ತು 5 ಮಂದಿ ಇದ್ದಾರೆ ಗಂಡಂದರು, ನೀವು ಒಬ್ಬರನ್ನೇ ತಗೊಂಡಿದ್ದೀರಿ ಅಂದರೆ 5 ಮಂದಿನ ತಗೊಳ್ರಿ, ಏನು ತಪ್ಪಿಲ್ಲ. ಕೃಷ್ಣ ಭಾರತೀ ದೇವಿಯ ರಮಣರು ಗಂಡಂದಿರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಪ್ರಿಯನಾದವನು ವೇದವ್ಯಾಸ ದೇವರಾದ್ದರಿಂದ ಕೃಷ್ಣ ರಮಣ ಪ್ರಿಯಾಯ. ಮೊದಲು ಯಾಕೆ ನಾವು ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂದರೆ 5 ಜನ ಗಂಡಂದ್ರೆ ಇದ್ದರು. ದ್ರೌಪದಿ ದೇವಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಗಂಡ ಯಾರು ಅಂದರೆ ಭೀಮನೇ. ಉಳಿದವರೆಲ್ಲ ಹೆಸರಿಗೆ ಮಾತ್ರ ಗಂಡಂದ್ರೆ ವಿನಃ ನಿಜವಾದ ಗಂಡ ಭೀಮಸೇನೆ. ಕೀಚಕ ದ್ರೌಪದಿ ದೇವಿಯನ್ನು ನೂಕಾಡಿಸಿಬಿಟ್ಟ, ಅಪಮಾನ ಮಾಡಿಬಿಟ್ಟ, ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ನೇರ ಹೋದ್ಲು, ಅಡುಗೆ ಮನೆಗೆ ಹೋದ್ಲು. ಎಲ್ಲಿದ್ರು ಭೀಮಸೇನ? ಅಡುಗೆ ಮನೆಯಲ್ಲಿ ಮಲ್ಕೊಂಡಿದ್ರು. ಏನು ಆನಂದ ರೀ ಪುಣ್ಯಾತ್ಮಗೆ. ಅಡುಗೆ ಮನೆಯೊಳಗೆ ಪಂಜ ಹಾಸ್ಕೊಂಡು ಮಲ್ಕೊಂಡಿದ್ರು ಭೀಮಸೇನ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ತಲೆ ಕೈ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ಹೋದ್ರು, ಚಲೋ ಮಲ್ಕೊಂಡು ಇಲ್ಲ ಹೇಳಿಲ್ಲ ಅಲ್ಲಿ ಗಂಡದೋಗಿ. ಯಾಕಂತ ಕೇಳಿದ್ರು. ಅವ ಯಾವನೋ ಬಂದು ನನಗೆ ಅಪಮಾನ ಮಾಡಿದ್ದಾನೆ, ನೀನು ಸುಖವಾಗಿ ಮಲ್ಕೊಂಡಿದ್ದೀಯಲ್ಲ ಅಂದರು. ಭೀಮಸೇನ ದೇವರು ಒಂದು ಜೋಕ್ ಹಾಕಿದ್ರು, ಸುಮ್ಮನೆ ಒಂದು ಇರಲಿ ನೋಡೋಣ. ಅಲ್ಲ ಅವರಿದ್ದಾರಲ್ಲ 4 ಮಂದಿ ಹೊರಗೆ, ಅವ್ನು ಕೂತಲ್ಲ ಒಳಗೆ ತಲೆ ಬೋಳ್ಸ್ಕೊಂಡು ಸ್ವಚ್ಛ. ಅವ್ನು ಕೇಳಿ ಹೋಗು ಅನ್ನು. ಅವ್ನು ಪಾಪ ತಿದಂಡಿ ಸನ್ಯಾಸಿಯಾಗಿ ಕೂತಿದ್ದ ಧರ್ಮರಾಜ. ಹೋಗಲ್ಲಿ ಏನು ಒಂದ ಮಾತು ಹೇಳಿ, ಅದನ್ನೇನು ಕೇಳಿದ್ರು ಚಂದಕ್ಕೆ. ಎದಕ್ಕೆ ಉಪಯೋಗದ? ಬರೀ ಜಪ ಮಾಡ್ಕೊಂಡು ಕೂತು ಶಾಂತಿ ಶಾಂತಿ ಶಾಂತಿ. ಏನು ಮಾಡಲಿ ಅಂತ ತೊಗೊಂಡು ಅಪಾಹತ. ಹೋಗ್ಲಿ ಅರ್ಜುನನ್ ಕೇಳೋದು, ಅದ ಹೆಣ್ಣಾಗಿ ಕೂತದದು, ಅದ ತಬಲ ಬರ್ಸ್ಕೊಂಡು ಕೂತು, ಅದನ್ನೇನು ಕೇಳ್ತೀವಿ ಅಲ್ಲ ಏನಕ್ಕೆ? ಇದು ಸ್ವಾಮಿಗಳಾಗ್ಯದ, ಅದು ಹೆಣ್ಣಾಗಿದೆ, ಎರಡೂ ಉಪಯೋಗ ಇಲ್ಲ. ಅವೆರಡೂ ಪಾಪ ಕೇಳೋಂಗಿಲ್ಲ ಇಲ್ರಿ. ಹೇಳೇ ಬಿಟ್ಟಾಳೆ ಮಾದ್ರಿ ಧರ್ಮರಾಜಗೆ, ಎರಡೂ ಕೂಸಿ ನಿನ್ನ ಕೈಯಾಗ ಒಪ್ಪಿಸ್ಬಿಟ್ಟಿರ್ತೀನಿ, ನೀನೇ ಕೊನೆ ತನಕ ನೋಡ್ಕೊ ಅಂತ. ಕೊನೆ ತನಕ ದ್ರೌಪದಿನ ನೋಡ್ಕೊಂಡಾಡ್ರಿ ಅವೆರಡು ಕೂಸಿನ, ನಕುಲ ಸಹದೇವ್ರನ್ನ. ಅವು ಯಾವ ಉಪಯೋಗ ಇಲ್ಲ. ನನಗೆ ಬಂದ ಕಷ್ಟ ಪರಿಹಾರ ಮಾಡುವ ಸಮರ್ಥ ನೀನೊಬ್ಬನೇ, ಅದಕ್ಕೆ ಯಾವಾಗಲೂ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿದ್ದಾಳೆ. ಕೃಷ್ಣ ರಮಣ ಪ್ರಿಯಾಯ. ದ್ರೌಪದಿ ದೇವಿ ಎಂದಿದ್ರೂ ಭೀಮಸೇನ ಕಡೆಗೆ ಹೋಗ್ತಿಲ್ಲ, ಮೊದಲು ಅವರೇ ಪರಿಹಾರವನ್ನು ಮಾಡೋದು. ಹಾಗಾಗಿ ಮೊದಲು ಭೀಮಸೇನ, ಅಂತಹ ಭೀಮನಿಗೆ ಪ್ರಿಯನಾದವರು ವೇದವ್ಯಾಸ ದೇವರು ಕೃಷ್ಣ ಪರಮಾತ್ಮ ಅಂತ ಅರ್ಥ ಮಾಡಿಕೊಳ್ಬೇಕು. ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಇನ್ನು ಮುಂದೆ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯವನಾಭಿಲಾತ್ಮ. ಅನಾಕುಲಂ, ವೇದವ್ಯಾಸ ದೇವರು ವೇದ ವಿಭಾಗವನ್ನು ಮಾಡುವ ಮೊದಲು ಪರಿಸ್ಥಿತಿ ಏನಿತ್ತು? ಎಲ್ಲ ಅಬದ್ಧ ಪಾಠಗಳಂತ. ಎಲ್ಲಿ ಸ್ವರ ಹೇಳಬೇಕೋ ಅಲ್ಲಿ ಬಿಟ್ಬಿಡೋದು, ಎಲ್ಲಿ ಸ್ವರ ಹೇಳಬಾರ್ದೋ ಅಲ್ಲಿ ಹೇಳ್ಕೊಂಡು ಕೊಡೋದು. ಅಪಪಾಠಾದಿನ ತಿರೋಹಿತಂ ಸತ್. ಕೆಲವು ವೇದ ಅಂತಿರ್ತಾರೆ. ಈ ವೇದ ಅನ್ನೋರು ನೋಡಿದಾಗ ಎಲ್ಲ ಆಶ್ಚರ್ಯ ಆಗ್ತಿರ್ತದೆ. ಈ ಕೆಲವರು ವೇದ ಅನ್ನುವಾಗ ಗುಮ್ ಗುಮ್ ಅಂತ ಶಬ್ದ ಹೇಳ್ತಿರ್ತಾರೆ. ಈ ಗುಮ್ ಅಂದರೆ ಏನು ಅಂತ ಇಲ್ಲಿ ತನಕ ಅರ್ಥ ಆಗಿಲ್ಲರಿ ಅದು. ಏಕೆ ಕೆಲವರು ಎಲ್ಲದ ಬರ್ತಾ 1-2 ಕಡೆ ಪ್ರಸಂಗ ನಾರಾಯಣ ಗುಮ್ ಹರಿಂ ಅಂತ ಗುಮ್ 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 ಅಂತಿರ್ತಾರೆ. ನಂಗೆ ಕೇಳಿದಾಗೆಲ್ಲ ಗಾಬರಿ, ಯಾರಿಗೆ ಗುಮ್ಲಿಕ್ಕೆ ಹೊಂಟಾರೋ ಏನೋ ಇವರೆಲ್ಲಾದರೂ. ಅದು ಗುಮ್ ಅಲ್ಲ ರೀ,
ಅಂತ ಅನ್ಬೇಕು ಅದನ್ನು. ಅನ್ನೋದನ್ನು ಗುಮ್ ಅಂತ ಹೇಳಿ ಇವತ್ತಿಗೂ ಕೂಡ ಹಂಗೇ ತಪ್ಪನ್ಕೊಂಡೇ ಬಂದಿದ್ದೀವಿ ನಾವೆಲ್ಲ. ಅದಕ್ಕಾಗಿ ಅಪಪಾಠಗಳು ಅವತ್ತಿನಿಂದ ಇವತ್ತಿನವರೆಗೆ ಹಾಗೆ ಉಳ್ಕೊಂಡಿವೆ. ಕೆಲವೆಲ್ಲ ವೇದವ್ಯಾಸ ದೇವರು ಬಂದು ಅವುಗಳನ್ನು ತಿದ್ದಿ ಶುದ್ಧ ಮಾಡಿದರು. ಅನಾಕುಲಂ, ಗೋಕುಲಂ, ಉಲ್ಲಲಾಸ, ಏನೇನು ದೋಷಗಳಿದ್ವು ಆ ಎಲ್ಲ ದೋಷಗಳನ್ನು ತಿದ್ದಿಕೊಟ್ರು. ಇನ್ನೊಂದಾಗಿತ್ರಿ ಅನಾವಿಲಾತ್ಮ. ಏನು ಅಂದರೆ ಕೆಲವು ವೇದ ಭಾಗಗಳು ಹೋಗಿಬಿಟ್ಟಿದ್ದು, ಸ್ವರೂಪನೇ ಹೋಗಿಬಿಟ್ಟಿತ್ತು. ಆ ಎಲ್ಲ ಸ್ವರೂಪಗಳನ್ನು ಅಂದರೆ ವೇದಗಳನ್ನು ಮತ್ತೆ ತಂದು ಲೋಕಕ್ಕೆ ಪ್ರಚಾರ ಮಾಡಿ ಕೊಟ್ಟವರು. ಎರಡು ಕೆಲಸ ಮಾಡಿದ ವೇದವ್ಯಾಸ ದೇವರು. ಇದ್ದ ವೇದವನ್ನು ಶುದ್ಧ ಮಾಡಿದರು, ಮರೆಯಾದ ವೇದವನ್ನು ಕಾಣಿಸಿಕೊಟ್ರು. ಅನಾಕುಲಂ ಅನಾವಿಲಾತ್ಮ ಎರಡು ಕೆಲಸ ಮಾಡಿಕೊಟ್ರು. ಇದೇ ಶ್ರೀಕೃಷ್ಣ ಪರಮಾತ್ಮ ಗೋಕುಲದ ನಾಶ ಆಗದೇ ಇದ್ದಂತೆ ಅದು ಉಳಿಯುವಂತೆ ನೋಡಿಕೊಂಡ. ಗೋಕುಲಕ್ಕೆ ಮೇಲಿಂದ ಮೇಲೆ ಬರುವಂತಹ ಆಪತ್ತುಗಳನ್ನೆಲ್ಲವನ್ನು ಪರಿಹಾರ ಮಾಡಿದ. ಅನಾಕುಲಂ ಅನಾವಿಲಾತ್ಮ. ಇಂತಹ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣರನ್ನು ಸ್ತೋತ್ರ ಮಾಡ್ತೇನೆ ಅಂತ ಎರಡನೇದರಲ್ಲಿ ಸ್ತೋತ್ರ ಮಾಡಿದರು. ಮೂರನೇ ಶ್ಲೋಕಕ್ಕೆ ಹೋದಾಗ ಮೂರನೇ ಶ್ಲೋಕ ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಘರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ. ಇಲ್ಲಿ ಆಚಾರ್ಯರ ಕೀರ್ತಿ ಹೇಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಕೀರ್ತಿ ಕರೀತಿರ್ತಾರೆ ನೋಡ್ರಿ, ಕೀರ್ತಿ ಕೀರ್ತಿ ಅಂತ ಹೇಳ್ತಿರಂಗಿಲ್ಲ. ಮನೆಯಾಗ ಹೆಂಡತಿ ಹೆಸರು ಕೀರ್ತಿ ಅಂತ ಇಟ್ಟಿರ್ತಾರಲ್ಲ, ಅಕ್ಕಿಗೂ ಕೀರ್ತಿ ಏನು ಗೊತ್ತಿರಂಗಿಲ್ಲ, ಇವಂಗೂ ಕೀರ್ತಿ ಏನು ಗೊತ್ತಿರಂಗಿಲ್ಲ, ಕಡಿದಿರ್ತಾನೆ ಅಟ್ಟೆ ಕೀರ್ತಿ ಕೀರ್ತಿ ಅಂತ ತಿಳ್ಕೊಂಡು ಹೇಳಿ. ಕೀರ್ತಿ ಅನ್ನೋ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥವನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ನಮ್ಮ ಆಚಾರ್ಯ ಇಂಥ ಶಬ್ದಕ್ಕೆ ಅರ್ಥ ಹೇಳಿಲ್ಲ ಅಂತಿಲ್ಲ, ಅದಕ್ಕೆ ಅವರು ಸರ್ವಜ್ಞರು. ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಿಷ್ಟು ಏನು, ಮೂರು ಲೋಕದ ಹೊರಗೆ ಆಚಾರ್ಯರ ಕೀರ್ತಿ ಪ್ರಕಾಶಮಾನವಾಗಿದೆ. ಒಳಗಿನ ಕತ್ತಲೆಯನ್ನು ಪರಿಹಾರ ಮಾಡ್ತಾ ಇದೆ. ಆದ್ದರಿಂದ ಸೂರ್ಯನ ಕಾಂತಿಯನ್ನು ಮೀರಿಸಿದೆ. ಸೂರ್ಯನ ಪ್ರಕಾಶಕ್ಕಿಂತಲೂ ನಮ್ಮ ಆಚಾರ್ಯ ಕೀರ್ತಿ ಹೆಚ್ಚು. ಇಷ್ಟೇ ಇರೋದು ಆ ಶ್ಲೋಕದಲ್ಲಿ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ಅಲಂಕಾರವನ್ನು ಬಳಸಿದ್ದಾರೆ. ಮೇಲ್ ನೋಡಲಿಕ್ಕೆ ವಿರೋಧ ಅಂತ ಅನಿಸ್ತದೆ, ವಿರೋಧಾಭಾಸ ಅಂತ ಕರೀತಾರೆ. ಆದರೆ ವಿರೋಧಾಭಾಸವನ್ನು ಪರಿಹಾರ ಮಾಡಲಿಕ್ಕೆ ಬರ್ತದೆ. ಹೇಗೆ? ಪ್ರಕಾಶ ಬಿದ್ದದ್ದು ಅಲ್ಲಿ ಆ ಕಡೆಗೆ, ಮೂರು ಲೋಕದ ಹೊರಗೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ, ಬಹಿಹಿ ಉಲ್ಲಸಂತಿ ಅಪಿ, ಮೂರು ಲೋಕದ ಹೊರಗೆ ಪ್ರಕಾಶ ಅದ. ಅಂದ್ರೆ ಲೈಟ್ ಹಚ್ಚಿದ್ದು ಹೊರಗೆ, ಕತ್ಲಿ ಒಳಗಿಂದ ಕಳೀಲಿಕ್ಕತ್ತದ ಅಂತ ಹೇಳಿದರು. ಅಂದ್ರೆ ಹೀಗಾಗ್ತದೇನ್ರಿ? ಹೊರಗೆ ದೀಪ ಹಚ್ಚಿ ಒಳಗಿಂದು ಕತ್ಲಿ ಹೋಗ್ಲಿಕ್ಕೆ ಸಾಧ್ಯ ಅದನೆ? ಯಾರೋ ಒಬ್ಬ ಬೀದಿ ದೀಪದ ಕೆಳಗೆ ಹುಡುಕ್ಲಿಕ್ಕತ್ತಿದ್ನಂತ, ಹಿಂಗೆ 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 ಹುಡುಕ್ಲಿಕ್ಕತ್ತಿದ್ನಂತ. ಇನ್ನೊಬ್ಬ ಹೊಂಟಿದ್ದ ದಾರಿ ಹೋಗಿ ಕೇಳಿದ, ಏನು ಹುಡುಕ್ಲಿಕ್ಕತ್ತೀಯೋ ಬೀದಿ ದೀಪದ ಕೆಳಗೆ ಅಂದರು. ಸೂಜಿ ಕಳೆದ ಹುಡುಕ್ಲಿಕ್ಕತ್ತೀನಿ ಅಂದರು. ಅವನು ಒಂದು 5 ನಿಮಿಷ ನೋಡಿದ, ಎಲ್ಲೋ ಅಂದರು. ಒಳಗೆ ಕಳೆದದ ಅಂದವ. ಎಲ್ಲಿ ಕಳೆದ ಅಂದ್ರೆ ಒಳಗೆ ಕಳೆದದ ಅಂದವ. ಮತ್ತು ಒಳಗೆ ಕಳೆದ್ರೆ ಇಲ್ಲಿ ಯಾಕೆ ಹುಡುಕ್ಲಿಕ್ಕತ್ತಿ ಅಂದ. ಒಳಗೆ ಕತ್ಲದ, ಇಲ್ಲಿ ಬೆಳಕದಕ್ಕೆ ಇಲ್ಲಿ ಹುಡುಕ್ಲಿಕ್ಕತ್ತೀನಿ ಅಂತ ಹೇಳಿದಂತ. ಕತ್ತಲೆ ಒಳಗಿದೆ, ಅಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬೆಳಕಿನಲ್ಲಿ ಹುಡುಕ್ತಾ ಇದ್ದೀನಿ. ತ್ರಿಲೋಕ್ಯ ಬಹಿರುಲ್ಲಸಂತಿ, ಮೂರು ಲೋಕದ ಹೊರಗೆ ಪ್ರಕಾಶ ಇದೆ, ಒಳಗಿನ ಕತ್ತಲೆಯನ್ನು ಕಳೀತಾ ಇದೆ ಅಂತೆ. ಅದಕ್ಕೇನು ಅರ್ಥ ಮಾಡಬೇಕು? ಒಳಗಿನ ಕತ್ತಲೆಯನ್ನು ಕಳೀತಾ ಇದೆ ಅಂತ ಅರ್ಥ ಮಾಡಬೇಕು. ಅಪಿ ತ್ರಿಲೋಕ್ಯ, ತ್ರಿಲೋಕ್ಯ ಅಪಿ, ತ್ರಿಲೋಕ್ಯ ಬಹಿ ಅಪಿ ಉಲ್ಲಸಂತಿ, ಮೂರು ಲೋಕದ ಹೊರಗೂ ಕೂಡ, ಅಂದರೆ ಒಳಗೂ ಹೊರಗೂ ಎರಡೂ ಕಡೆಗೂ ಕೂಡ ಆಚಾರ್ಯ ಕೀರ್ತಿ ಪ್ರಕಾಶಮಾನವಾಗಿ ಇದೆ. ಅದು ಒಳಗಿನ ಕತ್ತಲೆಯನ್ನು ಕಳೀತಕ್ಕಂಥದ್ದಾಗಿದೆ. ಬರೇ ಒಳಗಿನ ಕತ್ತಲೆಯನ್ನು ಕಳೀತಾ ಇಲ್ಲ, ಈ ಕತ್ತಲೆಯನ್ನು ಕಳೆಯುವ ಮೂಲಕ ಸೂರ್ಯನ ಕೀರ್ತಿಯನ್ನು, ಸೂರ್ಯನ ಕಾಂತಿಯನ್ನು ಮಂಕುಗೊಳಿಸಿಬಿಟ್ಟಿದೆ ಅಂತ. ಭಾರಿ ಆಶ್ಚರ್ಯ. ಸೂರ್ಯ ಹಿಂದೆ ಬಿದ್ದುಬಿಟ್ಟ, ಆಚಾರ್ಯ ಕೀರ್ತಿ ಮುಂದೆ ಹೋಯ್ತಂತೆ. ಮಹಾಭಾರತದಲ್ಲಿ ಕರ್ಣ ಸೂರ್ಯ, ರಾಮಾಯಣದಲ್ಲಿ ಸುಗ್ರೀವ ಸೂರ್ಯ, ಇವರಿಬ್ಬರು ವಾಯುದೇವರ ಹಿಂದುಳಿದಾರ್ರಿ. ಯಾವಾಗ ನೆನ್ಪಿಟ್ಕೊಳ್ರಿ. ಸುಗ್ರೀವನಾದಾಗ ಅವನಿಗೆ ಬಲವೇ ಇಲ್ಲ ಪಾಪ. ಎಷ್ಟು ದುರ್ಬಲ ಅಂತಂದ್ರೆ ಅಣ್ಣ ವಾಲಿನ ಕಂಡ್ರೆ ಸಾಕು ನಡಗ್ತಾ ಇದ್ದ. ಏನು ಮಾಡಿದರೆ ನನಗೆ ಬಲ ಬರ್ತದೆ ಅಂತ ಕೇಳಿದ್ರೆ ಕೊನೆಗೆ ಉಪಚಾರವಾಗಿ ಸಿಕ್ಕದ್ದು ಹನುಮಂತ. ಯಾಕೆ ಹನುಮಂತ ಯಾಕೆ ಬಂದ ಅಂದರೆ ನಮ್ಮ ಗುರುಪುತ್ರ ಅಂತ ಬಂದಂತ. ಗುರುಪುತ್ರ ಅಂದರೆ ಏನ್ರಿ ಅದು? ಭಾಳ ಚಂದದ್ರಿ ಒಂದು ಕಥೆ, ಮುಂದೆ ಹೇಳ್ತೀನಿ ಅದನ್ನೆಲ್ಲ. ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಅಂತ ಬಂದಾಗ ಹೇಳವನಿದ್ದೀನಿ. ಸೂರ್ಯನ ಕಡೆಗೆ ಪಾಠಕ್ಕೆ ಹೋಗಿದ್ರಂತ ಹನುಮಂತ ದೇವರು.
ಇವು ಎಲ್ಲೆಲ್ಲಿ ಯಾವ್ಯಾವ ಆಚಾರ ಕಡೆ ಪಾಠಕ್ಕೆ ಹೋಗಿರ್ತಾರೋ, ಯಾರ್ಯಾರು ಶಿಷ್ಯಂದ್ರು ಒಟ್ಟ ಅರ್ಥ ಆಗಲಿ. ಕೊನೆಗೆ ಎಲ್ಲೋ ಒಂದು ಕಡೆ ಸುಧಾಮಂಗಳ ಆಗಿಬಿಟ್ಟಿರ್ತದೆ. ಯಾರ್ದೋ ಆಚಾರ ಕಡೆ ಸುಧಾಮಂಗಳ ಆದರೂ ಸ್ವಾಮಿಗಳ ಕಡೆ ಆಗಿರೋದು ಕೆಲವು ಹೇಳ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಹಿಂದಿನ ಕಾಲಕ್ಕೆ ಒಂದು ಪ್ರಸಿದ್ಧಿ ಇತ್ತು ರೀ, ಎಲ್ಲೇ ಸುಧಾಮಂಗಳ ಆದರೂ ಸತ್ಯಧ್ಯಾನ ತೀರ್ಥರ ಕಡೆ ಆಗಿದೆ ಅಂತ ಹೇಳೋ ಪ್ರಸಿದ್ಧಿ ಇತ್ತು. ಸತ್ಯಧ್ಯಾನ ತೀರ್ಥರು ಮುಖಾನೇ ನೋಡದೇ ಇದ್ದವರು, ಸತ್ಯಧ್ಯಾನ ತೀರ್ಥರು ವೃಂದಾವನ ಪ್ರವೇಶ ಮಾಡಿ 50 ವರ್ಷದ ಮೇಲೆ ಹುಟ್ಟಿದವರು ಸತ್ಯಕ್ಕೆ ಸತ್ಯಧ್ಯಾನ ತೀರ್ಥ ಕಡೆಗೆ ಪಾಠ ಆಗಿದೆ, ನಮಗೆ ಅಲ್ಲೇ ಮಂಗಳ ಆಗಿದೆ ಅಂತ ಹೇಳ್ಕೊಳ್ಳೋರು ಇದ್ರು. ಹಂಗೆ ಎಲ್ಲೆಲ್ಲಿ ಯಾವ್ಯಾವ ಆಚಾರ ಕಡೆ ಪಾಠಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಇವರು ಸೂರ್ಯನ ಕಡೆಗೆ ಪಾಠಕ್ಕೆ ಹೋಗಿದ್ರಂತ. ಗುರುಪುತ್ರ ಸುಗ್ರೀವ ಅದಕ್ಕೆ ಹನುಮಂತನೇ ಬಲ ನೀಡಿದ. ಅಂದಮೇಲೆ ದಿನನಾಥ ಕೀರ್ತಿಂ, ಈ ದಿನನಾಥನ ಸೂರ್ಯನ ಶಕ್ತಿ ಇಷ್ಟೇ ಮೀರಿಬಿಟ್ಟದ್ದು ವಾಯುದೇವರು. ಕರ್ಣ ಎಷ್ಟು ಬಾರಿ ಯುದ್ಧ ಭೂಮಿಯಲ್ಲಿ ಬಂದಿದ್ದಾನೆ, ಎಷ್ಟು ಬಾರಿ ಸೋತಿದ್ದಾನೆ ಭೀಮನ ಕೈಯಲ್ಲಿ, ಮಹಾಭಾರತ ಹೇಳಿದರೆ ಆಶ್ಚರ್ಯ ಆಗತ್ತೆ. ಆದ್ದರಿಂದ ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಗರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ಕೀರ್ತಿಂ. ಏನು ಕೊಡಬೇಕು? ಶ್ರೀಮದಾಚಾರ್ಯ ಕೀರ್ತಿ ನಮಗೇನು ಕೊಡಬೇಕು? ದೃಶ್ಯಂ, ಒಳ್ಳೆ ಜ್ಞಾನವನ್ನು ಕೊಡಬೇಕು. ನಮಗೇನು ಬೇಡ, ಆಚಾರ್ಯರಲ್ಲಿ ಕೇಳೋದೇನು ಅಂತಂದರೆ, ಸ್ವಾಮಿ ನೀವು ಜ್ಞಾನ ಕೊಟ್ಟರೆ ಸಾಕು. ನಮಗೆ ಜ್ಞಾನವಂತರಿಂದಲೇ ನಮ್ಮ ಬದುಕು. ಜ್ಞಾನ ಇಲ್ಲದೆ ಇದ್ದರೆ ಏನೇನೂ ಇಲ್ಲ. ಆದ್ದರಿಂದ ನೀವು ಜ್ಞಾನಪ್ರದರಾಗರಿ. ನಾವು ದೇವರ ಹತ್ರ ಅದನ್ನೇ ಕೇಳಬೇಕು, ವಾಯುದೇವರ ಹತ್ರ ಅದನ್ನೇ ಕೇಳಬೇಕು. ನೆನಪಿಟ್ಕೊಳ್ರಿ, ವಾಯುದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಇನ್ನೇನೋ ಕೇಳಬೇಡ್ರಿ, ಜ್ಞಾನ ಭಕ್ತಿ ವೈರಾಗ್ಯ ಅದನ್ನೇ ಕೇಳ್ರಿ. ಆಚಾರ ಬಂದವರೆಲ್ಲ ಇದನ್ನೇ ಹೇಳ್ತೀರಿ, ಒಬ್ಬರನ್ನ ಚೇಂಜ್ ಮಾಡಬೇಕು ಬೇಡ. ಸಂಪತ್ತು ಕೇಳ್ರಿ, ಐಶ್ವರ್ಯ ಕೇಳ್ರಿ, ಮನಿ ಕೇಳ್ರಿ, ಬಂಗ್ಲಾ ಕೇಳ್ರಿ ಅಂತ ಕೇಳಬೇಕೋ ಬೇಡ ಅಂದರೆ ಕೇಳಬಾರ್ದು. ಯಾಕ? ನಿಷ್ಕಾಮ ಸಕಾಮ ಅಲ್ಲ. ನಿಷ್ಕಾಮ ಸಕಾಮ ಮುಗಿದು ಒಂದು ಭಾಳ ಹಳಿದಾತ್ರಿ ಇದೆಲ್ಲ. ಈಗ ಏನು ನೀವು ಜ್ಞಾನ ಭಕ್ತಿ ವೈರಾಗ್ಯ ಕೊಡ್ರಿ ಅಂತ ಕೇಳಿದ್ರೆ, ವೈರಾಗ್ಯ ಕೊಡಬೇಕಾದ್ರೆ ಮೊದಲು ಸಾಮಗ್ರಿ ಇರಬೇಕ್ರಿ. ಇದ್ದು ವೈರಾಗ್ಯ ಬರಬೇಕಾಗ್ತದೆ. ಸುಮ್ಮನೆ ವೈರಾಗ್ಯ ಬರಂಗಿಲ್ಲ. ನಾವು ದಿವಸ ರೇಷ್ಮೆ ಮಡಿ ಉಟ್ಕೊಳ್ಳಂಗಿಲ್ಲ, ಉಟ್ಕೊಳ್ಳಿಕ್ಕೆ ಧೋತ್ರ ಗತಿ ಇಲ್ಲ, ರೇಷ್ಮೆ ಮಡಿ ಉಟ್ಕೋತಾನಂತ ತಲೆ. ಹೆಂಗೆ ಉಟ್ಕೋತಾನವ? ದಿವಸ ರೇಷ್ಮೆ ಮಡಿ ಬೇಡ ವೈರಾಗ್ಯ ಅಂತ ಹೇಳಬೇಕಾದ್ರೆ ಮೊದಲು ರೇಷ್ಮೆ ಮಡಿ ಇರಬೇಕು ಅವನ ಹತ್ರ. ನಾವು ದಿವಸ ಬಂಗಾರದ ನಕ್ಲೀಸ್ ಹಾಕ್ಕೊಳ್ಳಂಗಿಲ್ಲ, ಇದ್ರೆ ಹಾಕ್ಕೋತೀಯಪ್ಪ. ಇಲ್ಲ, ಎಲ್ಲಿಂದ ಬರಬೇಕು ವೈರಾಗ್ಯ? ಹಾಗಿದ್ರೆ ವೈರಾಗ್ಯ ಹೇಗೆ ಅಂದರೆ, ಮೊದಲು ವಸ್ತುಗಳನ್ನು ಕೊಟ್ಟು ವೈರಾಗ್ಯ ಕೊಡಬೇಕು, ದೃಢವಾದ ವೈರಾಗ್ಯ. ಭಕ್ತಿ ಬರಬೇಕಾದ್ರೆ ಮೊದಲು ಸಂಸಾರವನ್ನು ಕೊಡಬೇಕು. ಸಂಸಾರ ಕೊಟ್ಟು ಅವರು ಎಲ್ಲರಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ಮಾಡುವ ಬುದ್ಧಿ ಕೊಡಬೇಕು. ಹೀಗಾಗಿ ಜ್ಞಾನ ಭಕ್ತಿ ವೈರಾಗ್ಯ ಕೇಳಿದ್ರೆ ಉಳಿದದ್ದೆಲ್ಲ ತಾನೇ ಬರ್ತದೆ ಅಂತ ತಿಳ್ಕೋಬೇಕು. ದಿಶ್ಯಾ ದೃಶಂನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ. ಜ್ಞಾನ ಕೊಡ್ರಿ ಅಂತ ಕೇಳ್ಕೊಳ್ಳೋದು. ಕೀರ್ತಿ ಅಂದರೆ ಏನು? ಕೀರ್ತಿ ಅಂದರೆ ಏನು? ಯಾವುದನ್ನು ಕೀರ್ತಿ ಅಂತ ಕರಿಬೇಕು? ಯಶಸ್ಸು. ಕೀರ್ತಿ ಅಂದರೆ ಯಶಸ್ಸು. ನಮ್ಮಲ್ಲಿ ಈ ಡಿಕ್ಷನರಿ ಓದ್ಕೊಂಡು ಬಂದು ಅಭ್ಯಾಸ ಮಾಡ್ಕೊಂಡಿರ್ತಾರಲ್ಲ, ಹಿಂಗೆ ಭಯಪಟ್ಟು ಮಾಡಿಸಿರ್ತಾರೆ ಅವರು. ಕೀರ್ತಿ ಯಶಸ್ಸು, ಯಶಸ್ಸು ಕೀರ್ತಿ, ಹೌದು. ಬೇರೆ ಇಲ್ಲೇ ಇಲ್ಲ ನಮ್ಮಲ್ಲಿ, ಅಲ್ಲವೇ ಅಲ್ಲ. ಎರಡು ಶಬ್ದ ಬೇರೆ ಅರ್ಥದ. ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಕೀರ್ತಿ ಅಂದರೆ ನಮ್ಮ ಎದುರಿನಲ್ಲೇ ನಮ್ಮ ಸ್ತೋತ್ರವನ್ನು ಮಾಡ್ತಾ ಇದ್ರೆ ಅದಕ್ಕೆ ಕೀರ್ತಿ ಅಂತ ಕರಿಬೇಕು. ನಾವಿಲ್ಲದೇ ಇದ್ದು ನಮ್ಮ ಬೆನ್ನ ಹಿಂದೆ ನಮ್ಮ ಸ್ತೋತ್ರ ಮಾಡ್ತಾ ಇದ್ರೆ ಅದಕ್ಕೆ ಯಶಸ್ಸು ಅಂತ ಕರಿಬೇಕು. ಈ ಅರ್ಥವೇ ಗೊತ್ತಿಲ್ಲ ನಮಗೆ. ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾನೆ ಛಾಂದೋಗ್ಯ ಉಪನಿಷತ್ತಿನ ಭಾಷೆಯಲ್ಲಿ ಹೇಳುವಾಗ, ದಿಕ್ಷು ಯಾನಾತ್ ಯಾಶೋ ವ್ಯಾಪ್ತಿ ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಎಲ್ಲ ಕಡೆಗೆ ಹಬ್ಬಿರಬೇಕು ಕೀರ್ತಿ ಅಂದರೆ ಯಶಸ್ಸು. ನಮ್ಮ ಹಿಂದೆ ನಾವು ಬೇರೆ ಊರಿನಲ್ಲಿ, ಈ ಬೆಂಗಳೂರಿನಲ್ಲಿ ನನ್ನ ಹೆಸರಿನಲ್ಲಿ ಇಲ್ಲ ಕಪಿಲಾಚಾರ್ಯ ಪ್ರವಚನ ಮಾಡ್ತಾರೆ ಅಂತ ಹೀಗೆ ಹೇಳಿದರೆ, ಹಾಗಾಗಿ ಆಗ ಅದು ಕರೆಕ್ಟ್, ಅದು ಯಶಸ್ಸು. ಇಲ್ಲಿ ನಮ್ಮ ಎದುರಿನಲ್ಲಿ ನೀವು ಹೇಳಿದರೆ ಅದು ಕೀರ್ತಿ. ಎರಡೂ ಕಡೆಗೂ ನಮ್ಮ ಹೆಸರಲ್ಲಿ ಶಂಕನಾದ ಮಾಡ್ತಿದ್ರೆ ಪಾಂಚಜನ್ಯ ನಮೋಸ್ತುತೆ, ಪಾಂಚಜನ್ಯ ನಮೋಸ್ತುತೆ. ಏನು ಸಮಸ್ಯೆ? ಅಲ್ಲೂ ಇಲ್ಲೂ ಭಾರಿ ಅದ್ಭುತ ನಮ್ಮ ಜ್ಞಾನ, ನಮ್ಮ ಮಹಿಮಾ. ಆದ್ದರಿಂದ ಕೀರ್ತಿ ಅಂದರೆ ಪ್ರತ್ಯಕ್ಷದ ಸ್ತುತಿ. ಅದರ ಅರ್ಥ ಏನು ಅಂದರೆ, ಈ ಶಬ್ದವನ್ನು ಹೀಗೆ ಅನುಸಂಧಾನ ಮಾಡಬಹುದು ಅಂತ ನನಗನ್ನಿಸ್ತದೆ. ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಯಾಕೆ? ಕೀರ್ತಿ ಅನ್ನೋ ಶಬ್ದವನ್ನು ಇಟ್ಟು ಪ್ರತ್ಯಕ್ಷವಾಗಿ ಸ್ತುತಿಯನ್ನು ಮಾಡ್ತೀನಿ ಅಂತ ಹೇಳಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನು ಕಂಡಿರಬೇಕು. ಅವರು ಕಂಡದ್ದಕ್ಕೇನೆ ಪ್ರತ್ಯಕ್ಷ ಸ್ತುತಿ ಮಾಡ್ಲಿಕ್ಕೆ ಬರ್ತದೆ, ಕಾಣದೇ ಇದ್ರೆ ಪ್ರತ್ಯಕ್ಷ ಸ್ತುತಿ ಮಾಡ್ಲಿಕ್ಕೆ ಬರೋದಿಲ್ಲ. ಆಚಾರ್ಯರು ಬದರಿಗೆ ಹೋದ ಮೇಲೆ ನಾರಾಯಣ ಪಂಡಿತಾಚಾರ್ಯರು ಹುಟ್ಟಿ ಅವ್ರ ಗ್ರಂಥ ಬರೆದಿದ್ದಿದ್ರೆ ಕೀರ್ತಿ ಇಲ್ಲ, ಅದು ಯಶಸ್ಸು. ಆದರೆ ಕೀರ್ತಿ ಅನ್ನಬೇಕಾದರೆ ಆಚಾರ್ಯನವ್ರು ಕಂಡಿರಬೇಕು, ಕಂಡು ಸ್ತೋತ್ರ ಮಾಡಿರಬೇಕು. ಹಾಗಿದ್ದಾಗಲೇ ಕೀರ್ತಿ ಅಂತ ಕರೀತಾ ಇದೆ. ಅದಕ್ಕೆ ಆಚಾರ್ಯರ ಕೀರ್ತಿ ನಮಗೆ ಜ್ಞಾನ ಕೊಡಲಿ ಅಂತ 3ನೇ ಶ್ಲೋಕ.
4ನೇ ಶ್ಲೋಕದಲ್ಲಿ ತಮೋನುದಾನಂದಮವಾಪಲೋಕಗ ತತ್ವಪ್ರದೀಪ ಕೃತಿಗೋ ಗಣೇನ ಯದಾಸ್ಯ ಶೀತಾಂಶುಭುವ ಗುರುಂತಾಂ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ತಂದೆ ನಾರಾಯಣ ಪಂಡಿತಾಚಾರ್ಯರ ತಂದೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಗುರುಗಳು ತಂದೆಯೂ ಆಗಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯ ಪರಮಾದ್ಭುತ ಪಂಡಿತರು. ಅವರ ಪಾಂಡಿತ್ಯ ಎಷ್ಟಿದೆ ಅಂತ ಕೇಳಿದ್ರೆ 13ನೇ ಸರ್ಗದಲ್ಲಿ 14, 15ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯ ಅವರ ತಂದೆಯ ಬಗ್ಗೆ ವರ್ಣನೆ ಮಾಡ್ತಾರೆ. ನಮ್ಮಪ್ಪ ಎಂಥ ಜಾಣರು ಇದ್ರು ಅಂತ ವರ್ಣನೆ ಮಾಡಿದ್ದಾನೆ. ಉತ್ಪ್ರೇಕ್ಷೆ ಅಲ್ಲ, ಅವರ ಗ್ರಂಥಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ. ತತ್ವಪ್ರದೀಪ ಎಂಬುವಂತಹ ಗ್ರಂಥವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಬರೆದದ್ದನ್ನು ನೋಡಿದ್ರೆ ಎಷ್ಟು ಉತ್ಕೃಷ್ಟ ಮಟ್ಟದ ಪಂಡಿತರು ಅಂತ ಅರ್ಥ. ಎಲ್ಲ ಬಿಟ್ಬಿಡ್ರಿ, ವಾಯುಸ್ತುತಿ ರೀ ಸಾಕು. ಉತ್ತಪ್ತ ತ್ವಿತ್ಕಟ ತ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನ, ಇವು ಕೆಲವು ಶ್ಲೋಕ ಹೇಳಲಿಕ್ಕೆ ಬರಂಗಿಲ್ಲ. ಕಟಕಟ ಆಗ್ತದ, ಕಿಟಿಕಿಟಿ ಆಗ್ತದ, ಏನು ಗದ್ದದ ಹೇಳ್ತೀರಿ, ಭಾರಿ ವಿಚಿತ್ರ ರೀ. ಏನು ಸುಂದರ ವಾಯುಸ್ತುತಿ ಅಂದರೆ ಅದನ್ನು ನೀವು ಶ್ರೀಮದ್ ವಿಷ್ಣುಂಘ್ರಿನಿಷ್ಠ ಅಂತ ಪ್ರಾರಂಭ ಮಾಡಿ ಸುಬ್ರಹ್ಮಣ್ಯಾಖ್ಯ ಸೂರೆ ಅಲ್ಲಿಯವರೆಗೆ ಅರ್ಥಾನುಸಂಧಾನ ಮಾಡಿಕೊಂಡ್ರೆ ಏನು ಆನಂದ. ಈ ವಾಯುಸ್ತುತಿನೇ ಸಾಕು ತ್ರಿವಿಕ್ರಮ ಪಂಡಿತಾಚಾರ್ಯರ ಪಾಂಡಿತ್ಯ ಎಂಥದ್ದು ಅಂತ ತಿಳಿಲಿಕ್ಕೆ. ಎರಡನೇದ್ದು ಉಷಾಹರಣ ಅಂತ ಒಂದು ಕಾವ್ಯ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಉಷಾಹರಣ ಅಂತ ಒಂದು ಕಾವ್ಯ ಇದೆ. ಈ ಕೃಷ್ಣನ ಮೊಮ್ಮಗ ಅನಿರುದ್ಧ ಅವನು ಬಾಣಾಸುರನ ಮಗಳಾದ ಉಷಾದೇವಿಯನ್ನು ಓಡಿಸ್ಕೊಂಡು ಬಂದು, ಓಡಿಸ್ಕೊಂಡು ಬರಲಿಲ್ಲ, ಅವನು ಅಲ್ಲೇ ಹೋಗಿ ಅಲ್ಲೇ ಲಗ್ನ ಮಾಡಿ ಅಲ್ಲೇ ಕೂತ್ಬಿಟ್ಟ. ಸಾಮಾನ್ಯವಾಗಿ ಎಲ್ಲ ಕಥೆ ಹೆಂಗಿರ್ತಾವ್ರಿ ಅಂದರೆ ಹುಡುಗಿನ ಓಡಿಸ್ಕೊಂಡು ಬಂದ, ಲಗ್ನ ಮಾಡ್ಕೊಂಡು ಮನೆಯಾಗ ಇಟ್ಕೊಂಡ ಅಂತ ಸ್ವಲ್ಪ ಚೇಂಜ್ ಮಾಡಿದ್ರಿ. ಹಗಲೆಲ್ಲ ಅದೇ ಮಾಡಬಾರ್ದು, ತಾನ ಓಡಿ ಹೋಗಿ ಹುಡುಗಿ ಮನೆ ಲಗ್ನ ಮಾಡ್ಕೊಂಡು ಅಲ್ಲೇ ಕೂತ್ಬಿಟ್ಟ, ಮುಗಿದ. ಹಿಂಗೂ ಮಾಡ್ತಾರ್ರಿ ಕೆಲವರು, ಹಿಂಗೂ ಮಾಡ್ತಿರ್ತಾರಂತ. ಅದಕ್ಕೆ ಉಷಾಹರಣ ಕಾವ್ಯ ಬರೆದಿದ್ದಾರೆ. ಇನ್ನೊಂದು ಬರೆದಾರ ಅದ್ಭುತವಾದದ್ದು ವಿಷ್ಣು ಸ್ತುತಿ ಬರೆದಿದ್ದಾರೆ ಸ್ತೋತ್ರವನ್ನು. ಏನು ಚಂದದ ತ್ರಿವಿಕ್ರಮ ಪಂಡಿತಾಚಾರ್ಯ ವಿಷ್ಣು ಸ್ತುತಿ ಅಂದರೆ ವಿಜೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಬರೆದಿದ್ದಾರೆ ಅದಕ್ಕೆ. ಸುಮ್ಮನೆ ಅಲ್ಲ, ನಾವೇನು ಪಂಡಿತಾಚಾರ್ಯ ಎಷ್ಟು ಉನ್ನತ ಮಟ್ಟಕ್ಕೆ ತಿಳಿಬೇಕು ಅಂದರೆ ವಿಜೇಂದ್ರ ಸ್ವಾಮಿಗಳು ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಷ್ಣು ಸ್ತುತಿಗೆ ವ್ಯಾಖ್ಯಾನ ಬರೀತಾರೆ. ಅಷ್ಟು ಸುಂದರವಾದ ಸ್ತೋತ್ರ. ಅನೇಕ ಗ್ರಂಥಗಳು ತ್ರಿವಿಕ್ರಮ ಪಂಡಿತಾಚಾರ್ಯದು. ಅಂಥವರು ಅವರ ಒಂದು ಗ್ರಂಥವನ್ನು ಉಲ್ಲೇಖ ಮಾಡ್ತಾರೆ. ತತ್ವಪ್ರದೀಪ ಕೃತಿಗೋಗಣೀನ ಯದಾಸ್ಯ ಶೀತಾಂಶು ಭುವ ಗುರುಸ್ತಾನ್. ಯಾರ ಮುಖ ಕಮಲದಿಂದ ಮುಖಚಂದ್ರನಿಂದ ತತ್ವಪ್ರದೀಪ ಎನ್ನುವಂತಹ ಗ್ರಂಥ ಬಂದಿದೆಯಲ್ಲ, ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಾನು ಹೊಂದಿಸ್ತೇನೆ, ನಮ್ಮ ಗುರುಗಳು ನನ್ನ ತಂದೆ ಹೌದು ಅಂತ. ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದೆರಡು ಮಾತು ಹೇಳಿದ್ದಾರೆ, ನಾನೀಗ ಮುಂದೆ ಹೇಳ್ತೀನಿ. ಶ್ರೀಮದಾಚಾರ್ಯರ ಬಗ್ಗೆ ಎಷ್ಟು ಕೊಂಡಾಡ್ತಾರೆ ತತ್ವಪ್ರದೀಪದಲ್ಲಿ ಅಂದರೆ, ನಾವೇನು ಹಿಂದೆ ಲಕ್ಷ್ಮೀ ಮಹಿಮೆ ಹೇಳುವಾಗ ಒಂದು ಮಾತು ಹೇಳಿದ್ದೆ, ದೇಹಕ್ಕೆ 32 ಲಕ್ಷಣಗಳಿರಬೇಕು ಅಂತ ಹೇಳಿ. ತ್ರಿವಿಕ್ರಮ ಪಂಡಿತಾಚಾರ್ಯರಂತಾರೆ, ನಾನು ಆ 32 ಲಕ್ಷಣಗಳನ್ನು ವಾಯುದೇವರ ದೇಹದಲ್ಲಿ ಪ್ರತ್ಯಕ್ಷ ನೋಡಿದ್ದೇನೆ ಎಂದು ಬರೆದಿದ್ದಾರೆ. ದಾಖಲೆ ಮಾಡಿಟ್ಟಿದ್ದಾರೆ ತತ್ವಪ್ರದೀಪದಲ್ಲಿ. ಪ್ರತ್ಯಕ್ಷಂಚಯೇತತ ಭಗವತಿ ಭಾಷ್ಯಕಾರೇ. ಅವೇನು 32 ಲಕ್ಷಣವಲ್ಲ, ಮೂಗು ಹಿಂಗಿರಬೇಕು, ಕಣ್ಣು ಹಿಂಗಿರಬೇಕು, ಕೈ ಇಷ್ಟುದ್ದಿರಬೇಕು, ಕಾಲು ಇಷ್ಟುದ್ದಿರಬೇಕು ಅಂತ ಲಕ್ಷಣಗಳು ಹೇಳಿದ್ದಾರಲ್ಲ, ಆ ಎಲ್ಲ ಲಕ್ಷಣಗಳನ್ನು ನಾನು ಪ್ರತ್ಯಕ್ಷವಾಗಿ ಆಚಾರಲ್ಲಿ ನೋಡಿದ್ದೇನೆ ಅಂತ ಬರೆದಿದ್ದಾರೆ. ಅಂದಮೇಲೆ ಏನವ್ರ ಪುಣ್ಯ, ಏನವ್ರ ಭಾಗ್ಯ. ಆಚಾರ್ಯ ಎದುರಿನಲ್ಲಿ ಕುಳಿತುಕೊಂಡು ವಾಕ್ಯಾರ್ಥ ಮಾಡ್ತಾರಂತೆ. ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವ ಸಹಾಮನ 15ನೇ ಸರ್ಗಕ್ಕೆ ಬರುತ್ತೆ. ಟೈಮ್ ಇದೆ ಇನ್ನೂ ಬೇಕಾದಷ್ಟು, 1ನೇ ಸರ್ಗದಲ್ಲಿ ಇದ್ದೀವಿ ಇನ್ನೂ. ಆಗ ವಾಕ್ಯಾರ್ಥ ಬಂದಾಗ ಪಂಡಿತಾಚಾರ್ಯರ ವಾಕ್ಯಾರ್ಥ ಹೇಗಿತ್ತು ಅಂತ ನೋಡಂತೆ. ಅದಕ್ಕೆ ಇದು ತ್ರಿವಿಕ್ರಮ ಪಂಡಿತಾಚಾರ್ಯ ಸ್ತೋತ್ರವನ್ನು ಮಾಡಿ ತಮೋನುದಾನಂದಮವಾಪಲೋಕಃ ತತ್ವಪ್ರದೀಪ ಕೃತಿಗೋ ಗಡೀನ ಯದಾಸ್ಯ ಶೀತಾಂಶುಭವ ಗುರುಂತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ಯಾಕೆ ಆಚಾರ್ಯ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟ್ರಿ? ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ತೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ. ಅದ್ಭುತವಾಗಿ ಹೇಳಿದ್ದಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ. ದೇವರಲ್ಲಿ ಭಕ್ತಿ ಹುಟ್ಟಬೇಕಾ? ವಾಯುದೇವ ಚರಿತ್ರೆ ಕೇಳ್ರಿ. ಅಲ್ರಿ ಆಶ್ಚರ್ಯಪ್ಪ, ಇವ್ರ ಕಥೆ ಕೇಳಿದ್ರೆ ಇವರಲ್ಲಿ ಭಕ್ತಿ ಹೆಂಗೆ ಹುಟ್ಟಬೇಕು ನೋಡ್ರಿ. ನಿಮ್ಮ ಬಗ್ಗೆ ತಿಳಿದುಕೊಂಡ್ರೆ ಇವ್ರ ಮಹಿಮೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಚಾನ್ಸ್ ಇಲ್ಲ.
ಎಕ್ಸ್ ಬಯೋಡೇಟಾ ನನಗೆ ಗೊತ್ತಿದ್ದಾಗ ವೈ ಅನ್ನು ಮಾತಾಡಿಸ್ಲಿಕ್ಕೆ ಹೋಗಬಾರ್ದು, ಯಾಕೆಂದ್ರೆ ವೈ ಬೇರೆ ಎಕ್ಸ್ ಬೇರೆ. ಆದರೆ ತ್ರಿವಿಕ್ರಮ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಮುಕುಂದ ಭಕ್ತಿ, ನಿಮಗೆ ಮುಕುಂದನಲ್ಲಿ ಭಕ್ತಿ ಬರಬೇಕು ಅಂತಾದರೆ ವಾಯುದೇವ ಚರಿತ್ರೆ ಕೇಳ್ರಿ. ಯಾಕೆ? ಅದು ಗುರುಭಕ್ತಿ ಜಾಯಿ. ಗುರುಗಳಲ್ಲಿ ಭಕ್ತಿಯನ್ನ ಮಾಡಿದಾಗ ಮಾತ್ರ ಮುಕುಂದ ಭಕ್ತಿ ಬರ್ತದೆ ಅಂತ ಹೇಳ್ತಾರೆ. ಹಾಗಿದ್ರೆ ನಮಗೆ ದೇವರಲ್ಲಿ ಭಕ್ತಿ ಹುಟ್ಟಬೇಕಾಗಿದ್ರೆ ನಾವೇನು ಮಾಡಬೇಕು? ಗುರುಗಳಲ್ಲಿ ಶುದ್ಧವಾದ ಭಕ್ತಿಯನ್ನು ಮಾಡಬೇಕು. ಮರಿಬೇಡ್ರಿ, ನಮಗೆ ಯಾರ್ಯಾರು ಗುರುಗಳು ಇದ್ದಾರೋ ಆ ಎಲ್ಲ ಗುರುಗಳಲ್ಲೂ ಉತ್ತಮವಾದ ಭಕ್ತಿಯನ್ನು ಮಾಡಬೇಕು. ಯಾರು? ಸ್ವತ್ತಮ ಗುರುವ ಪ್ರೋಕ್ತ. ಆಚಾರ್ಯ ಅಂತಾರೆ ಒಂದು ಮಾತನ್ನು, ನಮಗಿಂತ ಉತ್ತಮರು ಯಾರೋ ಅವರೆಲ್ಲ ಗುರುಗಳೇ. ಬೇಡ, ನಮಗೆ ಪಾಠ ಹೇಳಿಕೊಟ್ಟವರು, ಗ್ರಂಥಕಾರರು, ಟಿಪ್ಪಣಿಕಾರರು, ಟೀಕಾಕಾರರು, ಇವರೆಲ್ಲ ಗುರುಗಳು ನಮಗೆ. ಅವರಲ್ಲಿ ನಾವು ಶ್ರೇಷ್ಠವಾದ ಭಕ್ತಿಯನ್ನು ಮಾಡಿದರೆ ಗುರುಭಕ್ತಿ ಜಾಯೈ ಮುಕುಂದ ಭಕ್ತಿ. ದೇವರಲ್ಲಿ ಭಕ್ತಿ ಹುಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಗುರುಭಕ್ತಿಯಲ್ಲಿ ರೀ, ಗುರುಭಕ್ತಿ ಮಾಡೋದಕ್ಕೂ ಗುರು ಮಹಿಮೆಯನ್ನು ಹೇಳೋದಕ್ಕೂ ಏನು ಸಂಬಂಧ ಮತ್ತೆ ಅಂದರೆ, ಮಹಿಮೆಯನ್ನು ಕೇಳಿದಾಗ ಮಾತ್ರ ಭಕ್ತಿ ಹುಡ್ತದೆ, ಇಲ್ಲೇ ಬರೋದಿಲ್ಲ. ಆಚಾರ್ಯರು 3ನೇ ಅಧ್ಯಾಯದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಪಾದದಲ್ಲಿ ಹೇಳುವಾಗ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ, ಭಕ್ತಿ ಹುಟ್ಲಿ ಅಂತ ಮಹಿಮೆ ಹೇಳ್ತಾ ಇದ್ದೀವಿ. ಹಾಗಾದರೆ ನಮಗೆ ಭೀಮಸೇನಲ್ಲಿ, ನಮಗೆ ವಾಯುದೇವರಲ್ಲಿ, ಮಧ್ವಾಚಾರ್ಯರಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ಅವರ ಮಹಿಮೆಯನ್ನು ಕೇಳಬೇಕು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ. ಮತ್ತೆಂಥದ್ದು? ಸತಾಂ ಪ್ರಸತ್ತೈ ಚ ನಿರಂತರಾಗೈ. ಸಜ್ಜನರು ನಿರಂತರವಾಗಿ ನಿಮಗೆ ಅನುಗ್ರಹ ಮಾಡಬೇಕಾ? ತತ್ವಾಭಿಮಾನಿ ದೇವತೆಗಳು ನಿಮ್ಮ ಮೇಲೆ ಪ್ರಸನ್ನರಾಗಿ ಇರಬೇಕಾ? ಹಾಗಿದ್ರೆ ಶ್ರೀಮದಾಚಾರ್ಯ ಚರಿತ್ರೆ ಕೇಳಿ. ಹೌದಾ? ನಾವು ಮಧ್ವಾಚಾರ್ಯ ಚರಿತ್ರೆಯನ್ನು ಕೇಳಿದ್ರೆ ತತ್ವಾಭಿಮಾನಿ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ. ಹೌದು, ಸಂತೋಷ ಪಡ್ತಾರೆ. ಅಲ್ರಿ, ಅಲ್ಲಿ ಸಜ್ಜನರು ಅಂತ ಶಬ್ದ ಇದೆ, ತತ್ವಾಭಿಮಾನಿ ದೇವತೆಗಳು ಅಂತ ಶಬ್ದ ಇಲ್ಲ. ಅಲ್ಲಿ ಸತಾಂ ಪ್ರಸತ್ತೈ ಅಂತಿದೆ. ಸಜ್ಜನರು ನಿಮಗೆ ಅನುಗ್ರಹ ಮಾಡಬೇಕು ಅಂತಿದ್ರೆ ಮಧ್ವಾಚಾರ್ಯ ಚರಿತ್ರೆ ಕೇಳ್ರಿ. ಸಜ್ಜನರು ಅಂದ್ರೆ ಯಾರು? ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಸಂತಸ್ತು ತ್ರಿವಿಧ ಪ್ರೋಕ್ತ. ಸಜ್ಜನರು 3 ಜನ ಇದ್ದಾರೆ. ಉತ್ತಮ ಸಜ್ಜನರು, ಮಧ್ಯಮ ಸಜ್ಜನರು, ಪ್ರಾಕೃತ ಸಜ್ಜನರು ಅಂತ ತಿಳ್ಕೊಳ್ಬೇಕು. ಉತ್ತಮರು ಅಂದರೆ ದೇವತೆಗಳು, ಮಧ್ಯಮರು ಋಷಿಗಳು, ಪ್ರಾಕೃತರು ಕೊನೆಯವರು ಅಂತ ಹೇಳಿದರೆ ಮನುಷ್ಯೋತ್ತಮರು. ಉತ್ತಮರಾದ ಸಜ್ಜನರು ಅಂದರೆ ದೇವತೆಗಳ ಅನುಗ್ರಹ ನಮಗಾಗಬೇಕಾಗಿದ್ದರೆ ವಾಯುದೇವರ ಚರಿತ್ರೆಯನ್ನು ಕೇಳಬೇಕು. ಮುಕುಂದ ಭಕ್ತಿ, ದೇವರಲ್ಲಿ ಭಕ್ತಿ ಹುಟ್ಟಬೇಕು, ಗುರುಗಳಲ್ಲಿ ಭಕ್ತಿ ಹುಟ್ಟಬೇಕು. ಗುರುಗಳಲ್ಲಿ ಭಕ್ತಿ ಹುಟ್ಟಬೇಕು, ಗುರುಗಳ ಮಹಿಮೆ ಕೇಳಬೇಕು. ಸಜ್ಜನರ ಅನುಗ್ರಹ ಆಗಬೇಕು. ಯಾವಾಗ? ನಿರಂತರಾಯಿ, ಸದಾ ಸಜ್ಜನರು ನಮ್ಮ ಮೇಲೆ ಪ್ರಸನ್ನರಾಗಿರಬೇಕು, ಅನುಗ್ರಹ ಮಾಡಬೇಕು ಅಂತಾದರೆ ವಾಯುದೇವರ ಮಹಿಮೆಯನ್ನು ಕೇಳಿ. ಯಾವತ್ತೋ ಒಂದು ದಿವಸ ಅಲ್ಲ. ನಮಗೇನು ಅಂದರೆ ಕೆಲವರು ಇರ್ತಾರೆ, ಒಂದೊಂದು ದಿವಸ ಆಶೀರ್ವಾದ ಮಾಡಿ ಹೋಗ್ಬಿಡ್ತಿರ್ತಾರೆ. ಆಚಾರು ಊಟಕ್ಕೆ ಬಂದಾಗ ದಕ್ಷಿಣೆ ತೊಗೊಂಡಾಗ ಆಶೀರ್ವಾದ ಮಾಡ್ತಾರೆ. ದಿವಸ ಏನು ಆಶೀರ್ವಾದ ಮಾಡಂಗಿಲ್ಲ. ಅವ್ರಿಗೇನು ದಿವಸ ಆಶೀರ್ವಾದ ಮಾಡ್ಲಿಕ್ಕೆ ಅವ್ರಿಗೇನು ಹೊಟ್ಟೆ ಕಟ್ಟಲಿಕ್ಕಿಲ್ಲ. ದಕ್ಷಿಣೆ ಕೊಟ್ಟಾಗ ಆಶೀರ್ವಾದ ಮುಗಿದು ಹೋದ ಕೆಲಸ. ಅವ್ರಿಗೆ ಮುಗಿದು ಹೋದ. ಆಶೀರ್ವಾದಕ್ಕೂ ದಕ್ಷಿಣೆಗೂ ಚಾಟಲ್ಲಿ ಮುಗಿದು ಹೋದ ಕೆಲಸ. ಆದರೆ ನಿರಂತರವಾಗಿ ಅನುಗ್ರಹ ಮಾಡುವಂಥ ತತ್ವಾಭಿಮಾನಿ ದೇವತೆಗಳು ಯಾಕೆ ಮಾಡ್ತಾರೆ ಅಂದರೆ ವಾಯುದೇವರ ಮಹಿಮೆಯನ್ನು ಕೇಳ್ರಿ, ಮಾಡ್ತೀನಿ ಅಂತ ಹೇಳ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ. ಗರೀಯಸೀಂ ಶ್ರೇಷ್ಠವಾದದ್ದು. ವಿಶ್ವಗುರೋಹ, ಗುರುಗಳು ಅಂದರೆ ಯಾವ ಗುರುಗಳು? ಜಗದ್ಗುರುಗಳ್ರಿ. ವಾಯುದೇವರು ಮಾತ್ರ ನಿಜವಾಗಿ ಜಗದ್ಗುರುಗಳು. ನಮ್ಮಲ್ಲಿ ಚಾಟಿ ಮಾಡ್ತಿರ್ತಾರೆ, ಉಳಿದವರು ಯಾರು ಜಗದ್ಗುರುಗಳು ಅಲ್ಲೇ ಅಲ್ಲ. ಯಾಕೆ? ಜಗತ್ತ ಇಲ್ಲ ಅವ್ರ ದೃಷ್ಟಿಯೊಳಗೆ ಜಗದ್ಗುರು ಹೆಂಗಾಗಬೇಕು? ತಮಾಷೆ ಮಾಡಲಿಕ್ಕಿಲ್ಲ, ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ. ಶಂಕರಾಚಾರ್ಯರ ಸಿದ್ಧಾಂತದಲ್ಲಿ ಜಗತ್ತು ಸುಳ್ಳು. ಸುಳ್ಳಾದ ಜಗತ್ತಿಗೆ ಗುರುಗಳಾಗಿ ಬಿಟ್ರೆ ಅವರು ಎಂಥ ಗುರುಗಳು? ಸುಳ್ಳಾದ ಜಗತ್ತಿನ ಸುಳ್ಳಾದ ಗುರುಗಳಾಗಿಬಿಡ್ತಾರೆ. ಅವರು ಯಾಕೆ ಹಾಗೆ ಬರ್ಕೊಂಡಿದ್ದಾರೆ? ನಮ್ಗೆ ಇದು ನಾವು ಹೇಳಿದ್ದಲ್ಲ, ಮತ್ತೆ ಯಾರೂ ತಪ್ಪು ತಿಳ್ಕೊಬೇಡ್ರಿ. ನಮಗೇನು ಶಂಕರಾಚಾರ್ಯ ಬಗ್ಗೆ ವೈಯಕ್ತಿಕವಾಗಿ ನಮಗೆ ಅವ್ರಿಗೇನು ಸಮಸ್ಯೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ತಮ್ಮ ಗ್ರಂಥಗಳಲ್ಲಿ ತಪ್ಪು ಗ್ರಂಥಗಳ ಅಭಿಪ್ರಾಯವನ್ನು ಬರೆದುಬಿಟ್ಟಿದ್ದಾರೆ. ಇದನ್ನು ಮುಂದೆ ನಾರಾಯಣ ಪಂಡಿತಾಚಾರ್ಯರೇ ಖಂಡನೆ ಮಾಡುವರಿದ್ದಾರೆ, ಅವರು ಹೇಳುವರಿದ್ದಾರೆ ಆ ಮಾತುಗಳನ್ನು. ನಿಜವಾದ ಜಗದ್ಗುರುಗಳು ಅಂದರೆ ವಾಯುದೇವರ ಮಾತ್ರ. ಮಧ್ವಾಚಾರ್ಯರೊಬ್ಬರೇ ಜಗದ್ಗುರುಗಳು, ಉಳಿದವರು ಯಾರು ಜಗದ್ಗುರುಗಳು ಅಲ್ವೇ ಅಲ್ಲ. ಇದನ್ನು ಯಾವ ಪುರಾಣಗಳು ಯಾವ ವಾಕ್ಯಗಳನ್ನು ಹಿಡಿದುಕೊಂಡು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಬರುವಂಥದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಒಂದು ಪ್ರಸಂಗ ಹೇಳ್ತಾರೆ. ರಾಮಾವತಾರ ಮುಗಿಯಿತು, ರಾಮದೇವರು ಮೇಲೆ ಹೋದರು. ಬ್ರಹ್ಮದೇವರು ಕರ್ಕೊಂಡು ಬಂದು ರಾಮದೇವ್ರನ್ನ ಕೂಡಿಸಿ ಸ್ವಾಗತ ಮಾಡಿ ಪಾದ ಪ್ರಕ್ಷಾಳನ ಮಾಡಿ
ಬಂದೀರಾಮ, ಮತ್ತೆ ನಾನು ಏನೇನು ಮಾಡಿದ್ದೀನಿ ಸ್ವಲ್ಪ ಒಪ್ಪಿಸ್ತೀನಿ. ಈ ವರದಿ ವಾಚನ ಅಂತ ಇರ್ತದೆ ನೋಡ್ರಿ, ರಿಪೋರ್ಟ್. ವರ್ಷಕ್ಕೊಮ್ಮೆ ಸ್ವಾಮಿಗಳು ಕರೆದು ಒಪ್ಪಿಸ್ತಿರ್ತಾರೆ ರಿಪೋರ್ಟ್ ಕಾರ್ಯಕ್ರಮಗಳಲ್ಲಿ. ವರದಿ ವಾಚನ ಮಾಡ್ತೀನಿ ಅಂದರು ಬ್ರಹ್ಮದೇವರು. ಏನು ನೋಡು ರಾಮಚಂದ್ರ, ಇಂತಿಂಥವರಿಗೆ ಇಂತಿಂಥ ಲೋಕಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೋದು ಬಂದು, ದಶರಥನಿಗೆ ಇಲ್ಲಿ ಕಳಿಸಿದ್ದೀನಿ, ಇವನಿಗೆ ಇಲ್ಲಿ ಕಳಿಸಿದ್ದೀನಿ, ಕೈಕೇಯಿಗೆ ಇಂಥಲ್ಲಿ ಕಳಿಸಿದ್ದೀನಿ ಅಂತ ಹೇಳಿಬಿಟ್ರು. ಹೇಳಿ ಒಂದು ಕ್ಷಣ ನಿಂತುಬಿಟ್ರು. ಎಲ್ಲಿ ರಾಮ ಬೈತಾನೋ ಏನೋ ಭಯ. ಯಾಕೆ? ಆಕೆಯಿಂದ ತಾನೇ ನಾನು ಕಾಡಿಗೆ ಹೋಗಿದ್ದು, ಆಕೆಗೆ ಯಾಕೋ ಒಳ್ಳೆ ಲೋಕ ಕೊಟ್ಟಿ ಅಂತ ರಾಮ ಬೈತಾನೇನೋ ಅಂತ ಒಂದು ಕ್ಷಣ ಸುಮ್ಮನೆ ನಿಂತ್ಬಿಟ್ರಂತೆ ಬ್ರಹ್ಮದೇವರು. ಹಂಗಾಗ್ತಿರ್ತದ್ರಿ ಗಡಿಬಿಡಿ ಒಳಗೆ ಏನೇನೋ ಆಗಿಬಿಟ್ರು. ನರಸಿಂಹಾವತಾರ ಮುಗಿದಾಗ ಬ್ರಹ್ಮದೇವ್ರು ಕರೆದಿಲ್ಲ. ಬ್ರಹ್ಮದೇವ್ರು ಇಲ್ಲಿ ಬರ್ರಿ ಅಂದರು. ಏನು ಹೊರ ಕೊಡ್ಬೇಕಾದ್ರೆ ಸ್ವಲ್ಪ ನಂಗೆ ಕೇಳಿ ಕೊಡೋ ಮಾರಾಯ. ಯಾಕ? ಇಲ್ಲಿ ನನ್ನ ಪರಿಸ್ಥಿತಿ ನೋಡಂದ್ರು. ಈ ಕಡೆ ಸಿಂಹ ಅನ್ನೋಂಗಿಲ್ಲ, ಈ ಕಡೆ ಮನುಷ್ಯ ಅನ್ನೋಂಗಿಲ್ಲ. ಮುಂದಿನ ಸಲ ಯಾರಿಗಾರ ಕೊಡ್ಬೇಕಾದ್ರೆ ಒಂದು ಫೋನ್ ಮಾಡಿ ನನಗೆ, ಒಂದು SMS, ಒಂದು ವಾಟ್ಸಪ್ ಹಾಕು, ಶ್ರೀಹರಿ ಕ್ಯಾನ್ ಐ ಅನ್ನು ಎಸ್ ಅಂತ ನಾ ಹೇಳಿದ್ರೆ ನೀವು ಒಂದು ಕೊಡು, ಇಲ್ಲ ಭಾಳ ಪರಿಸ್ಥಿತಿ ಗಂಭೀರ ಅಂದರು. ನೀ ವರ ಕೊಟ್ಟು ಬಿಡ್ತಿ, ಆಮೇಲೆ ಸತ್ಯಂ ವಿಧಾತ ಮೊದಲು ಸತ್ಯ ಮಾಡ್ಲಿಕ್ಕೆ ನಾ ಬರ್ಬೇಕಾಗ್ತದೆ. ಅದಕ್ಕೆ ಬೈಸ್ಕೊಳ್ಳೋದು ಬೇಡ ಅಂತ ಬ್ರಹ್ಮದೇವ್ರು ಏನು ಮಾಡಿದ್ರು ಮೊದಲೇ ಹೇಳ್ಬಿಟ್ಟು, ಮತ್ತು ಕೈಕೇಯಿಗೆ ಹೀಗೆ ಲೋಕಗಳನ್ನು ಕೊಟ್ಟಿದ್ದೀನಿ ರಾಮಚಂದ್ರ ಅಂದರು. ದೇವರ ಎಸ್ ಅಂದ್ಬಿಟ್ಟು. ಯಾಕೆ? ಬ್ರಹ್ಮದೇವ್ ಸ್ವಲ್ಪ ಧೈರ್ಯ ಬಂತು. ಯಾಕಂತ ಕೇಳಿದ್ರು, ಜಗದ್ಗುರುತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ. ಏನು ಅದ್ಭುತವಾದ ಮಾತು. ಬ್ರಹ್ಮದೇವ, ನಿನಗೆ ಜಗದ್ಗುರುತ್ವ ಪದವಿಯನ್ನು ಕೊಟ್ಟಿದ್ದೇನೆ. ನಿನಗೆ ಜಗದ್ಗುರುತ್ವ ಪದವಿ, ನೀನು ಜಗದ್ಗುರು, ನೀನು ಏನು ಮಾಡಿದರೂ ನಾವೆಲ್ಲರೂ ಎಸ್ ಅಂತೀವಿ, ನಿನ್ನ ಮಾತಿಗೆ ನಾವು ನೋ ಅನ್ನಂಗಿಲ್ಲ ಅಂತ ಹೇಳಿ ಭಗವಂತನೇ ಬ್ರಹ್ಮದೇವರಿಗೆ ಜಗದ್ಗುರುತ್ವವನ್ನು ಕೊಟ್ಟಾಗಿದೆ. ವಾಯುದೇವರು ಭಾವಿ ಬ್ರಹ್ಮರು, ವಾಯುದೇವರು ಭಾವಿ ಬ್ರಹ್ಮರು ಅಂದಮೇಲೆ ಇವರು ಜಗದ್ಗುರುಗಳೇ. ಬ್ರಹ್ಮದೇವರಿಗೇನುಂಟೋ ಅದೆಲ್ಲ ವಾಯುದೇವರಿಗುಂಟು ಅನ್ನೋದು ನಮ್ಮ ಸಿದ್ಧಾಂತ, ಕೆಲವು ಅಂಶಗಳನ್ನು ಬಿಟ್ಟರೆ. ಹಾಗಾಗಿ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ. ಎಂಥ ಚರಿತ್ರೆ ನಮ್ಮ ಆಚಾರದು ಅಂದರೆ ವಿಶುದ್ಧವಾದ ಚರಿತ್ರೆ. ಒಂದರ ದೋಷ ತೋರಿಸ್ಬೇಕ್ರಿ ನಮ್ಮ ಆಚಾರ ಚರಿತ್ರೆಯೊಳಗೆ. ಉಳಿದ ಆಚಾರ ಚರಿತ್ರೆಗಳಲ್ಲಿ ಬರೀ ದೋಷಗಳೇ ದೋಷಗಳು ತುಂಬಿತ್ತು. ಇದು ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಲ್ಲ, ಅವರ ಗ್ರಂಥಗಳಲ್ಲೇ ಹೇಳಿಕೊಂಡದ್ದು. ಬದರಿ ಒಳಗೆ ವೇದವ್ಯಾಸದೇವರು ಬಂದಿದ್ರೆ ಸಭಾದೊಳಗೆ ಕೂತಾಗ ಶಂಕರಾಚಾರ್ಯರು ವೇದವ್ಯಾಸದೇವ್ರನ್ನ ಸಭೆಯಿಂದ ಹೊರಗೆ ಹಾಕಿಸ್ಬಿಟ್ರು ಅಂತ ಬರ್ಕೊಂಡಾರ್ರಿ ಅವರ. ಏನು ಪರಿಸ್ಥಿತಿ ರೀ ಎಲ್ಲರ. ಸೂತ್ರಕಾರರು, ಗ್ರಂಥಕಾರರು, ಮೂಲಕಾರವ್ರನ್ನ ಹೊರಗೆ ಹಾಕ್ಯಾರ ಅಂತ ಬರ್ಕೊಂಡ್ರೆ ಏನು ಗತಿ ಹೇಳಿ ನೋಡಂತ. ಬೇರೆ ಬೇರೆ ಎಲ್ಲ ಅನೇಕ ಘಟನೆಗಳು ಉಂಟು, ಬೇಡ ನಮಗೆ ಇವೆಲ್ಲ. ಆದ್ದರಿಂದ ಶುದ್ಧವಾದ ಚರಿತ್ರೆ ಇದ್ದದ್ದು ನಮ್ಮ ಆಚಾರದ ಮಾತ್ರ. ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ ತಾಂ ಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ತ ವಾಕ್ಯೇ ಮೈ ಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ಆಚಾರ ಮಹಿಮೆಯನ್ನ ವೇದಗಳೇ ಹೇಳಬೇಕು, ನಾವೆಲ್ಲ ಹೇಳೋದು. ತಾಂ ಮಂತ್ರವರ್ಣೈಹಿ ಅನುವರ್ಣನೀಯಾಂ. ವೇದ ಮಂತ್ರಗಳ್ರಿ ಹೇಳಬೇಕಾದದ್ದು. ನಾನು ಸಣ್ಣ ಮನುಷ್ಯ, ಸಂಕ್ಷಿಪ್ತ ವಾಕ್ಯೇ ಮೈ ಮಂದ ಬುದ್ಧವು ಮೊದಲೇ ದಡ್ಡ, ಅದರೊಳಗೆ ಸಂಕ್ಷೇಪ ವಾಕ್ಯಗಳು, ಸಣ್ಣ ಸಣ್ಣ ವಾಕ್ಯಗಳಿಂದ ಮಂದ ಬುದ್ಧಿ ಉಳ್ಳ ನಾನು ಎಷ್ಟು ಹೇಳಿದ್ದೀನಿ ವಾಯುದೇವರ ಮಹಿಮೆಯನ್ನು. ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ಗದ್ದಲ್ಲಿ ಹೇಳುವಾಗ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ. ಒಂದು ವೇದ ಅಲ್ಲ, ಎರಡು ವೇದ ಅಲ್ಲ, ಲಕ್ಷ್ಮೀನಾರಾಯಣನ ಸ್ತೋತ್ರ ಮಾಡುವಂತಹ ವೇದ ಭಾಗಗಳನ್ನು ಬಿಟ್ಟು ಇನ್ನುಳಿದ ಎಲ್ಲ ವೇದ ಭಾಗಗಳು ಅಂತೇನಿವೆಯೋ ಎಲ್ಲ ವೇದ ಭಾಗಗಳಿಂದ ಸ್ತುತ್ಯರಾದವರು, ಕೀರ್ತ್ಯರಾದವರು ವಾಯುದೇವರು, ವಂದನೀಯರಾದವರು. ಅನಂತ ವೇದಗಳು ವಾಯುದೇವರ ಮಹಿಮೆಯನ್ನು ಹೇಳ್ತಿರುವಾಗ ತಾಂ ಮಂತ್ರವರ್ಣೈರನು ವರ್ಣನೀಯಾಂ. ಯಾರು ಆ ಮಂತ್ರವರ್ಣಗಳಿಂದ ಸ್ತೋತ್ರ ಮಾಡಬೇಕಾದವರು ನಾವಲ್ಲ. ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ. ರುದ್ರದೇವರು ಬರಬೇಕು, ಗರುಡದೇವರು ಬರಬೇಕು, ಶೇಷದೇವರು ಬರಬೇಕು. ಗರುಡ ಶೇಷ ರುದ್ರದೇವರು ಬಂದು ನಿಂತುಕೊಂಡು ವಾಯುದೇವರ ಮಹಿಮೆಯನ್ನು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಬೇಕಂತ ಒಂದು ನೆನಪಿಟ್ಟುಕೊಳ್ಬೇಕು. ಇನ್ನುಳಿದ ಆಚಾರ್ಯರು 21 ಮಂದಿ ಆಚಾರ ಆಗ್ಯಾರ. ಆ 21 ಮಂದಿ ಆಚಾರಲ್ಲಿ ಯಾವ ಒಬ್ಬ ಆಚಾರ ಹೆಸರು ವೇದದೊಳಗೆ ಬಂದಿಲ್ಲ. ನಮ್ಮ ಆಚಾರ ಹೆಸರು ಮಾತ್ರ ವೇದದಲ್ಲಿದೆ. ದಶಪ್ರಮತಿಂ ಜನಯಂ ತಯೋಷಣಃ. ದಶಪ್ರಮತಿ ಪೂರ್ಣ ಪ್ರಜ್ಞಾ ವೇದಲ್ಲುಂಟು.
ಯದಿ ಮನು ಪ್ರದಿವೋ ಮಧ್ವ ಆದವೇ. ಮಧ್ವ ವೇದಲ್ಲುಂಟು. ನೀವು ಏನೇ ಹೆಸರು ತೆಗೆದು ನೋಡಿದರೂ ಕೂಡ ನಮ್ಮ ಆಚಾರ್ಯ ಹೆಸರುಗಳು ಎಷ್ಟಿವೆಯೋ ಎಲ್ಲ ವೇದಲ್ಲೂ ಉಂಟು. ಆದರೆ ಇನ್ಯಾವ ಆಚಾರ್ಯ ಹೆಸರುಗಳು ಕೂಡ ವೇದದಲ್ಲಿ ಉಲ್ಲೇಖ ಇಲ್ಲ. ಹಿಂಗೆ ಹೇಳಿದ ಮೇಲೆ ಕೆಲವರು ಪ್ರಯತ್ನ ಮಾಡ್ಯಾರ್ರಿ. ಏನು, ನಮ್ಮ ಆಚಾರ್ಯ ಹೆಸರು ಕೂಡ ವೇದದಾಗ ಬಂದದ ಅಂತ ಹಿಂಗೆ ಒಂಚೂರು ಗುಡ್ಡ ಸುತ್ತಿ ಮೈಲಾರಿಗೆ ಬರೋದು ಪ್ರಯತ್ನ ಮಾಡ್ಯಾರಿ. ಮತ್ತೆ ಕೆಲವರಂತರೂ ನಮ್ಮ ದೇವರು ವೇದದಾಗಿಲ್ಲ ಅಂತ ತಿಳ್ಕೊಂಡೇಳಿ ಹೊಸ ವೇದನ ಬರೆದು ಬಿಟ್ಟಾರೆ. ನಿಮ್ಗೇನು ಆಶ್ಚರ್ಯ ಆಗ್ತದೆ? ಸಾಯಿಬಾಬಾ ಉಪನಿಷತ್ತು ಅಂತದ್ರಿ, ಕೇಳಿರ್ನೇ ಇಲ್ಲ? ಕೇಳಿಲ್ಲದಲ್ಲ ನೀವು? ನಿಮಗೆ ಆಶ್ಚರ್ಯ ಆಗ್ತದ. ಸಾಯಿಬಾಬಾನ ಹೆಸರಲ್ಲಿ ಉಪನಿಷತ್ತು ಅದ. ನಮಗೆ ಆ ಬಾಬಾನ ಬಗ್ಗೆ ನಮಗೇನು ವೈಯಕ್ತಿಕ ಏನು ಸಮಸ್ಯೆ ಇಲ್ಲ. ಹೇಳಿದೆ ಅಂದರೆ ಬುದ್ಧನ ಬಗ್ಗೆ ಒಂದು ಉಪನಿಷತ್ತು. ಯಾರ್ಯಾರಿಗೆ ಏನೇನು ಬರಲಿಕ್ಕೆ ಬಂತೋ ಅವರೆಲ್ಲ ಬರ್ಕೋದು ಹೊಂಟ್ಬಿಟ್ಟಾರೆ ಉಪನಿಷತ್ತುಗಳಲ್ಲಿ. ಯಾಕೆ? ನಮ್ಮ ಆಚಾರ ಬರಲಿ ಅಂತಕೊಂಡು. ಇಲ್ಲದೇ ಇದ್ದವ್ರು ಎಲ್ಲಿಂದ ಬರ್ಬೇಕ್ರಿ ಪಾಪ? ಇದ್ದವ್ರು ಬರ್ತಾರೆ. ನಮ್ಮ ಆಚಾರ್ಯರು ವಾಯುದೇವರು ಶ್ರೀಮದಾಚಾರ್ಯರು ಅನಾದ್ಯನಂತ ಕಾಲದವರೆಗೂ ಕೂಡ ವೇದ ಪ್ರತಿಪಾದ್ಯರೇ. ಮುಕ್ತರಾದರೆ ಮುಕ್ತರಾಗಿ ಪ್ರತಿಪಾದ್ಯರು, ಸಂಸಾರದಲ್ಲಿದ್ದರೆ ಸಂಸಾರದಲ್ಲಿದ್ದ ಪ್ರತಿಪಾದ್ಯರು. ಆದ್ದರಿಂದ ತಾಂ ಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ತ ವಾಕ್ಯೇ ಮೈ ಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸುಹು. ದಯಮಾಡಿ ಸಜ್ಜನರು ನನ್ನ ಮೇಲೆ ಕರುಣೆ ತೋರಿಸ್ರಿ. ಸ್ವಲ್ಪ ಹೇಳಿ ನೀನು ತಿಳ್ಕೊಂಡು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಹೇಳೋ ಕಾಲಕ್ಕೆ ಮಾಲಾಕೃತಸ್ತಚ್ಚರಿತಾಖ್ಯರತ್ನೇರ ಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರ ಮಥ ಪರಂ ವಾ ಕ್ಷಾಮ್ಯಂತು ಬೇಗಂತ ಮುಹುರ್ಮಹಂತಃ. ಸ್ವಲ್ಪ ಗಡಿಬಿಡಿ ಆಗ್ತಿರ್ತಂತ ಹೇಳೋ ಕಾಲ, ಸ್ವಲ್ಪ ಗಡಿಬಿಡಿ ಆಗ್ತಿರ್ತಾರೆ. ಪೂರ್ವಾಪರೀಕಾರ ಮಥ ಪರಂ ವಾ, ಮೊದಲು ಹೇಳೋದನ್ನ ಆಮೇಲೆ ಹೇಳೋದನ್ನ ಮೊದಲ, ಹಿಂಗೆ ಹೇಳ್ತಿರ್ತಾರೆ. ಸ್ವಲ್ಪ ಗಡಿಬಿಡುವಾಗ ಹಂಗೆ ಆಗ್ತಿರ್ತದೆ. ಈಗ ಮನೆಗೆ ಸ್ವಾಮಿಗಳು ಪಾದ ಪೂಜೆಗೆ ಬಂದಿರ್ತಾರೆ ನೋಡ್ರಿ, ಹಂಗಾಗಿರ್ತದೆ. ಅದರೊಳಗೂ ಈ ಭಯಂಕರ ಪಾದ ಪೂಜೆಗೆ ಹೋಗೋ ಸ್ವಾಮಿಗಳು ಇದ್ರು ಅಂತ ಇಟ್ಕೊಳ್ರಿ. ಕೆಲವು ಸೊಕಾಶ್ ಸ್ವಾಮಿಗಳು ಅಂತ ಇರ್ತಾರೆ, ಅವ್ರ ಬಗ್ಗೆ ಅಲ್ಲ. ಈಗ 7ಕ್ಕೆ ಬರ್ತೀನಿ ಅಂತ ಹೇಳಿ 10ಕ್ಕೆ ಬಂದು ಸ್ವಾಮಿಗಳು ಇರ್ತಾರೆ ನೋಡ್ರಿ ಕೆಲವರೆಲ್ಲ. ಯಾರಂತ ಹೇಳಿಕ್ಕೆ ಹೋಗಬಾರ್ದು, ಇಲ್ಲಿ ಗೊತ್ತಾಗ್ತದೆ ಅಷ್ಟು. ಅದಕ್ಕೆ 7ಕ್ಕೆ ಬರ್ತೀನಿ ಅಂತ ಹೇಳಿ 10ಕ್ಕೆ ಬರೋ ಸ್ವಾಮಿಗಳು ಬಂದುಬಿಟ್ರು ಅಂತ ಇಟ್ಕೊಳ್ರಿ. ಬಂದ ಮೇಲೆ ಸುಸೂತ್ರ ಕೂತು ಪಾದ ಪೂಜೆ ಮಾಡಿಸ್ಕೊತಾರೆ, ಹ್ಞೂ ಅಂತಿರ್ತಾರೆ. ಸ್ವಾಮಿಗಳಿಗಿಂತ ಈ ಪಕ್ಕದಲ್ಲಿ ಇದ್ದವ್ರಿಗೆ ಅರ್ಜೆಂಟ್ ರೀ, ಹಿಂಗೆ ಅಂತ ತಿಳ್ಕೊಂಡು ಹೇಳಿ ಆ ಗಡಿಬಿಡಿ ಒಳಗೆ ಹೇಳ್ತೀನಿ ಎಲ್ಲರ ಯಜಮಾನ ಪರಿಸ್ಥಿತಿ. ಆಚಮನದ ನೀರು ಸ್ವಾಮಿಗಳ ಕಾಲಿಗೆ, ನೀರು ಆಚಮನಕ್ಕೆ, ಪಾದಕ್ಕೆ ಹಾಕೋ ಆಹಾರ ಕುತ್ತಿಗೆ ಹಾಕೊಳ್ಳೋದು ಮತ್ತೊಂದು. ಗಡಿಬಿಡಿ ಗೋ. ನೀರು ಉಳಿಸಿದ್ದೇನು ಬಿದ್ದದ್ದೇನು. ಈ ಮುದ್ರಾ ಕೊಡೋ ಸ್ವಾಮಿಗಳು ಬಂದ್ಬಿಟ್ಟಿದಂತೂ ಫಜೀತು. ಇವರೇ ಒಲಿ ಮೇಲೆ ಬಿದ್ದುಬಿಡ್ಬೇಕು. ಏನು ಗದ್ದಲ, ಏನು ಗಡಿಬಿಡಿ. ಪೂರ್ವಾಪರೀಕಾರ ಮಥ ಪರಂಬ. ಕೆಲವೊಮ್ಮೆ ಆಚಮನ ಆಗಿರಂಗೆ ಇಲ್ರಿ, ಪಾದ ಪೂಜೆ ಮುಗಿದು ಹೋಗ್ಬಿಟ್ಟಿರ್ತದೆ. ಕೊನೆಗೆ ಹೋಗ್ಬೇಕಾರ ಯಜಮಾನ್ ದಿವಾನ್ರ ಆಚಮನ ಈಗ ಮಾಡ್ಕೊಂಡ್ರಿ ಕುತ್ಕೊಂಡು. ಈಗೇನು ಬೇಕಷ್ಟು ಟೈಮ್ ಈಗ ಕುತ್ಕೊಂಡು ಆಚರಣೆ ಮಾಡ್ರಿ, ಯಾರು ಬೇಡ ಅಂತಾರೆ? ಹಿಂದೆ ಮುಂದೆ ಆಗಿಬಿಡ್ತಾವ್ರಿ, ದಿಕ್ಕು ತಪ್ಪಿಬಿಡ್ತಾರೆ ಸ್ವಾಮಿಗಳು ಬಂದ್ರೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರಂದ್ರು, ಆಶ್ಚರ್ಯ ನಮ್ಮದು. ಪೂರ್ವಾಪರೀಕಾರ ಮಥ ಪರಂವಾ. ಮಧ್ವಾಚಾರ್ಯ ಚರಿತ್ರೆಯನ್ನು ಹೇಳಬೇಕು. ಯಾಕೆ ಅಂದರೆ ಹೇಳಬೇಕು ಅಂತ ಉತ್ಸಾಹ. ಸಕುತೂಹಲಸ್ಯ. ಅದು ಆಚಾರ್ಯ ಚರಿತ್ರೆ ಕಂಡು ಕೂಡಲಿಕ್ಕೆ ಇಷ್ಟು ಮೈ ರೋಮಾಂಚನ ಆಗಿಬಿಟ್ಟಿದೆ. ಆ ಮೈ ರೋಮಾಂಚನ ಆದದ್ದಕ್ಕಾಗಿ ಏನು ಹೇಳ್ತೀನಿ ಏನು ಬಿಡ್ತೀನಿ ಗೊತ್ತಾಗಲ್ತು. ಹಂಗಾಗಿದ್ರಿ. ಮತ್ತೆ 10ನೇ ಸರ್ಗ 16ನೇ ಸರ್ಗ ನೋಡಿದರೆ ಹಿಂದೆ ಮುಂದನೇ ಹೇಳ್ಯಾರ್ರಿ ಅವ್ರು. ಅದು ಯಾವಾಗೋ ಆದ ಘಟನಾ ಕಾಲಕ್ರಮದಲ್ಲಿ ಬಂದೇ ಇಲ್ಲ. ಈ ಮೊದಲನೇ ಸರ್ಗದಿಂದ 14 ಸರ್ಗದ ತನಕ ಸರಿ ಹೋಗಿ 15, 16 ಅದು ಹೆಂಗೆ ಬೇಕು ಹಂಗೆ ಆಗ್ಬಿಟ್ಟಾವು. 10ನೇದು ಅಷ್ಟೇ ಒಟ್ಟಾರೆ ಸಂಗ್ರಹ ಮಾಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಪೂರ್ವಾಪರೀಕಾರ ಮಥ ಪರಂವಾ ಆಯ್ತು. ನಾ ಪೂರ್ವಾಪರಿಕಾರ ಹೇಳಿದೆ. ಅದಕ್ಕೆ ವಾಯುದೇವರ ಮಹಿಮೆ ಪೂರ್ವಾಪರಿಕಾರಿಗ. ಅದಕ್ಕೆ ಪೂರ್ವಾಪರಿಕಾರ ಮಥ ಪರಂವಾ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಂತಹ. ಆದ್ದರಿಂದ ಈಗ ಏನು ಹೇಳ್ತೀವಿ ಏನು ಬಿಡ್ತೀವಿ ಗೊತ್ತಾಗೋದಿಲ್ಲ ವಾಯುದೇವರ ಮಹಿಮೆಯನ್ನು ಹೇಳುವಾಗ. ದೃಷ್ಟಾಂತ ಏನು? ಈಗಿನ ಪ್ರವಚನ ದೃಷ್ಟಾಂತ. ಹಿಂದಿನ ಶ್ಲೋಕ ಬಿಟ್ಬಿಟ್ಟಿವಿ, ಈಗ ಉಚ್ಚಾಂಶ ಶ್ಲೋಕ ಬಿಟ್ಬಿಟ್ಟಿದ್ದೀವಿ. ಈಗ ಅದಕ್ಕೆ ಎಲ್ಲರೂ ಗೊತ್ತು, ಏನು ಮಾಡ್ಲಿಕ್ಕೆ ಹೇಳಿ ಬರ್ತಿಲ್ಲ ನಿನಗೆ. ಉಚ್ಚಾವಚಾಗೇನ ಸಬದ್ಧ ಚೇಷ್ಟ ಕಿಂತತ್ರ ಚಿತ್ರಂ ಚರಿತಂ ನಿಮೇತ್ಯಂ ಕಿಂತುತ್ತಮ ಶ್ಲೋಕ ಶಿಖಾಮಣೀನ ಮನೋವಿಶುದ್ಧೈ ಚರಿತ ಅನುವಾದಕ. ವಾಯುದೇವರ ಮಹಿಮೆ ಯಾವುದಿದೆ, ಎಷ್ಟಿದೆ?
ಉಚ್ಚಾವಚಾಗೇನ ಸಮಸ್ತ ಚೇಷ್ಟಾಗ. ಸಣ್ಣದು ದೊಡ್ಡದು ಎಲ್ಲ ಬಂತು. ಮಧ್ವಾಚಾರ್ಯ ಚರಿತ್ರೆಯಲ್ಲಿ ಸಣ್ಣ ಮಹಿಮಾ ದೊಡ್ಡ ಮಹಿಮಾ ಅಂತ ಎರಡೂ ಬಂತು. ಹಂಗಿಂಗ್ರಿ ಆಚಾರ್ಯ, ಎಲ್ಲ ದೊಡ್ಡ ಮಹಿಮಾ ಇರ್ಬೇಕಲ್ಲ, ಸಣ್ಣ ಮಹಿಮಾ ದೊಡ್ಡ ಮಹಿಮಾ ಅಂತ ಹೆಂಗವ ಹೇಳ್ತೀನಿ ಕೇಳ್ರಿ. ಉಚ್ಚಾವಚಾಗೇನ, ಉಚ್ಚ ಅಂದರೆ ಶ್ರೇಷ್ಠ, ಅವಚ ಅಂದರೆ ಕನಿಷ್ಠ ಅಲ್ಲ, ಸಣ್ಣವು ಅಂತ ಅರ್ಥ, ಸೂಕ್ಷ್ಮ ಅಂತ ಅರ್ಥ. ಕೆಲವು ನಮ್ಮ ದೃಷ್ಟಿ ಒಳಗೆ ಭಾಳ ದೊಡ್ಡ ಬರೆಸ್ತಿರ್ತಾವೆ, ಅವ್ರ ದೃಷ್ಟಿಯೊಳಗೆ ಸಣ್ಣವಾಗಿರ್ತಾವೆ. ಕೆಲವು ನಮ್ಮ ದೃಷ್ಟಿ ಒಳಗೆ ಅದೇನು ಸಣ್ಣ ಕೆಲಸ ಅನ್ನಿಸ್ತಿರ್ತದೆ, ಅವ್ರ ದೃಷ್ಟಿ ದೊಡ್ಡದಿರ್ತದೆ. ಎಲ್ಲ ಕೆಲಸ ಮಾಡ್ಯಾರ ವಾಯುದೇವರು. ವಾಯುದೇವರು ಇಂಥ ಕೆಲಸ ಮಾಡಿಲ್ಲ ಅಂತಿಲ್ಲ. ಅಂಥ ಮಹಾಮಹಿಮೋಪೇತರಾದವರಲ್ಲಿ ಏನು ಹೇಳಲಿಕ್ಕೆ ಬರ್ತದೆ ಹೇಳೋಣಂತೆ? ಇಂಥದ್ದು ಹೇಳಬೇಕು. ಈಗ ಒಂದ ಎರಡ ಪುಸ್ತಕ ಬರೆದಿದ್ರು ಅಂತ ಇಟ್ಕೊಳ್ರಿ, ಹೇಳಲಿಕ್ಕೆ ಬರ್ತದೆ. ಇಲ್ಲ ಇವರು ಒಂದು ಪುಸ್ತಕ ಬರ್ದಾರೆ, ಪರಿಚಯ ಮಾಡಿಸ್ಬೇಕಾರೆ. ಈ ವಿಜೇಂದ್ರ ಸ್ವಾಮಿಗಳು 104 ಗ್ರಂಥ ಬರೆದು ಕೂತ್ಬಿಟ್ಟಾರೆ. ಏನಂತ ಹೇಳಬೇಕು? ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ. ಅದಕ್ಕೆ ಒಂದು ಮಾತದ ರೀ ಮಂತ್ರಾಲಯ ಮಠದಲ್ಲಿ. ಆ ಪರಂಪರೆಯಲ್ಲಿ ಏನು ಅಂದರೆ, ಗ್ರಂಥ ಅಧ್ಯಯನ ಮಾಡಿದರೆ ಪಂಡಿತರಲ್ಲ, ವಿಜೇಂದ್ರ ಸ್ವಾಮಿಗಳ 104 ಗ್ರಂಥದ ಹೆಸರು ಹೇಳಿದ್ರೆ ಪಂಡಿತರು ಸಾಕು. ಹಂಗೆ ಪರಿಸ್ಥಿತಿ ಅದು. ವಿಜೇಂದ್ರ ಸ್ವಾಮಿಗಳು ಬಿಡ್ರಿ, ರಾಯರು ಎಷ್ಟು ಗ್ರಂಥವ ಗೋವಿಂದ. ಮತ್ತೆ ಯಥಾ ಪ್ರಕಾರ ನಮಗೆ ರಾಯರ ಸ್ತೋತ್ರ ಅಂದ್ಬಿಟ್ರಿ, ನಿನ್ಗೆ ಗೊತ್ತಿಲ್ಲ ನಮಗೆ ರಾಯರು ಎಷ್ಟು ಗ್ರಂಥವ ಅಂತ ಸರಿತ್ನಾಗ ಹೆಸರು ಸಹಿತ ಹೇಳಿಬಿಟ್ರೆ ದೊಡ್ಡ ಪಂಡಿತರು, ಮುಗಿದೋದ ಕೆಲಸ. ಹಾಗಾಗಿ 1, 2 ಬರೆದಿದ್ದಿದ್ರಾಗ ಹೇಳ್ಬಹುದು. ಎಲ್ಲಾನು ಬರ್ಕೋತ ಕೂತ್ರೆ ಏನು ಹೇಳಿಕ್ಕೆ ಬರ್ತದೆ ಹೇಳೋಣಂತೆ? ವಾಯುದೇವರ ಮಹಿಮೆ ಇದೊಂದು ದೊಡ್ಡದು, ಇದೊಂದು ಹೇಳಿದ್ರೆ ಮುಗೀತು ಅಂತಿದ್ರೆ ಬರೋಬ್ಬರಿ. ಉಚ್ಚಾವಚಾಗೇನ ಸಮಸ್ತ ಚೇಷ್ಟ ಕಿಂ ತತ್ತ ಚಿತ್ರಂ ಚರಿತಂ ನಿವೇದ್ಯಂ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡ್ರಿ, ಸಣ್ಣ ಮಹಿಮೆ ಏನು? ಹುರುಳಿ ತಿಂದ್ರು ಆಚಾರ್ಯರು, ಸಣ್ಣ ಮಹಿಮೆ. ಹುರುಳಿ ಅವರಕ್ಕ ಹಸಿವೆ ಆಗ್ಯದ ಕೂಸಿಗೆ ಅಂತ ತಿಳ್ಕೊಂಡು ಹೇಳಿ ಹಳ್ಳಿ ಕತ್ತಿತ್ತು ತಿಳ್ಕೊಂಡು ಬಾಯಾಗ ಹುರುಳಿ ಹಾಕಿದ್ರಿ. ಅದು ಈ ಮಧ್ವಾಚಾರ್ಯ ಸಣ್ಣ ಕೂಸ್ರಿ ಅದು. ಅವ್ರವ್ವ ಎಲ್ಲೋ ಬಾಜುಕಿ ಮನೆ ಕೆಲಸಕ್ಕೆ ಹೋಗ್ಯಾಳ. ಒಂಚೂರು ಈ ಹೆಣ್ಮಕ್ಳಿಗೆ ಬಾಜುಕಿ ಮನೆಗೆ ಹೋಗಿ ಮಾತಾಡ ಬಿಟ್ಟು ಹೋಗ್ಯಾರಷ್ಟೆ. ಹಂಗೆ ಬಿಟ್ಟು ಹೋದ ಕೂಡಲೇ ಅಕ್ಕೋಬೇಕಿಲ್ಲ, ಮಧ್ವಾಚಾರ್ಯಗೆ ಹೋಗ್ಬೇಕು ಹಾಕಿದ್ಲು. ಅಕ್ಕ ಕೂಸಿನ ಕೈ ಹಿಡ್ಕೊಂಡು ಕೂತಿದ್ಲು. ಇದು ಒಳ್ಳೆ ಕೊಯ್ 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 ಶುರು ಮಾಡ್ತಿದ್ವು. ಸಮಾಧಾನ ಮಾಡ್ಬೇಕಲ್ಲ ಅಂತ ಹೇಳಿ ಅವರವು ಹುರುಳಿ ನೆನೆ ಹಾಕಿದ್ಲಂತೆ, ಬಾಯ ಹಾಕಿಲ್ಲ. ಒಂದು ಹುರುಳಿ ತಿಂದು ಕೂಸು ಹಲ್ಲು ತೋರಿಸ್ತಿ, ಎರಡೇ ಚಂದ ಸ್ಮೈಲ್ ತೋರಿಸಿದ್ಕೊಂಡು ಹೆಂಗಾರು ಹುಡುಗ ಸಮಾಧಾನ ಏನಂತ ಇನ್ನೊಂದು ಹುರುಳಿ ಹಾಕಿದ ಸೇರು ಹುರುಳಿ ಹೊರಗೆ ಬಿಡ್ತೀವಿ. ಅವರವು ಬಂದು ಗಾಬರಿ. ನಾಳೆ ನಮ್ಮ ಹುಡುಗ ಕೃಷ್ಣ ಕೃಷ್ಣ ಅಂದರು. ಬಂದು ತೇಗಿಬಿಟ್ರಿ ಪುಣ್ಯಾತ್ಮರು ಸಣ್ಣದಲ್ಲಿ. ಇನ್ನು ವಿಷವನ್ನ ಪಾನ ಮಾಡಿದ್ದಾರೆ, ಇದು ದೊಡ್ಡ ಮಹಿಮಾ. ಕ್ಷೀರಸಾಗರ ಮಥನ ಮಾಡಿದಾಗ ಇದೇ ವಾಯುದೇವರು ಯಸ್ಯ ತ್ರಿಲೋಕ ಜನನೀ ವಿಷೇ ಪೀಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇಗೆ ಉಚ್ಚಾವಚಾಗೇನ ಸಮಸ್ತ ಚೇಷ್ಟ. ಹುರುಳಿನೂ ತಿಂದಾರ, ವಿಷನೂ ಕುಡ್ದಾರ. ಪೇಳಲೇನು ಸಮೀರ ದೇವನು ಕಲಕೂಟವನುಂಡು ಲೋಕವ ಪಾಲಿಸಿದ ತದ್ದಸನೋರ್ವನು ಅಮೃತನೆಂದೆನಿಸಿ. ಜಗನ್ನಾಥದಾಸರಂತಾರೆ. ಏನು ಹೇಳಲಿ ವಾಯುದೇವರ ಮಹಿಮಾ ಏನಂತ ಹೇಳೋದು? ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವನು ಪಾಲಿಸಿದ ತದ್ದಾಸನೋರ್ವನು ಅಮೃತನೆಂದೆನಿಸಿ. ಅಮೃತ ಅಂತ ಕರೆಸಿಕೊಂಡ ವಾಯುದೇವರು ವಿಷ ಕುಡಿದು ಜಗತ್ ರಕ್ಷಣೆ ಮಾಡಿದಂತೆ. ಇದು ಉಚ್ಚಾವಚಾಯೇನ ಸಮಸ್ತ ಚೇಷ್ಟ. ಅಕ್ಷರಾಭ್ಯಾಸ ಕೂತಿದ್ರಂತ ಮಧ್ವಾಚಾರ್ಯ. ಅವರಪ್ಪ ಅಂತ ತೀಡಪ್ಪಿ ಅಂತ ಹೇಳಿದ್ರಂತ. ಹಿಂಗೆ ಹುಡುಗ ಅಂತ ತೀಡ್ತೀರಿ, ನಮ್ಮ ಇಲ್ಲೇ ಇಲ್ರಿ. ಏ ಅದು ಮೊದ್ಲಿಗೆ ಅಂತ ಕಲಿಸಿರ್ತಾರೆ, ಮನೆಯಾಗ ಎಲ್ಲರಿಗೂ ಏ ಅಂತ ಕರಿತಾವು. ಏನ್ರಿ ನಮ್ಮ ಹುಡುಗರಿಗೆ ಕಲಿಸಿದ್ದು? ಏನು ಕಲಿಸಿರಿ? ಎಲ್ಲರಿಗೂ ಹೆಂಗೆ ಕರಿತಾನ? ಅಪ್ಪ ಬಾಯ್, ಅಮ್ಮ ಬಾಯ್. ಅದು ಅಂತ ಕಲಿಸಿದ್ರೆ, ಓಂ ಅಂತ ಕಲಿಸಿದ್ರೆ ಬೇರೆ ಇರ್ತಿತ್ತು. ಅದಕ್ಕೆ ಪರಿಚಯ ಮಾಡಿಸ್ಕೊಟ್ರು ಆಚಾರ್ಯಗೆ ಅಕ್ಷರಾಭ್ಯಾಸ. ಇದು ಸಣ್ಣ ಕೆಲಸ ರೀ. ಭಾರತೀ ದೇವಿ ಸರಸ್ವತೀ ದೇವಿಯರು ಆನಮತಿ ಸ್ವಯಮೇವ. ಅಕ್ಷರಾಭಿಮಾನಿಯಾದ ಸರಸ್ವತೀ ದೇವಿಯರು ಯಾರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೋ ಇಂಥವರಿಗೆ ಉಚ್ಚಾವಚಾಗೇನ ಸಮಸ್ತ ಚೇಷ್ಟ. ಏನಂತ ಹೇಳಬೇಕು? ಪಾಠಶಾಲಕ್ಕೆ ಹೋಗಿದ್ರಂತ್ರಿ ಮಧ್ವಾಚಾರ್ಯ. ಪಾಠಶಾಲಕ್ಕೆ ಸಾಲಿಗೆ ಹೋಗಿತ್ರಿ ಹುಡುಗಿದು. ಇದಕ್ಕೆ ಯಾಕೆ ಬೇಕಾಗಿತ್ರಿಪ್ಪ ಸಾಲಿ? ಎಲ್ಲರ ಈ ಹುಡುಗಿಗೆ ವಾಸುದೇವ ಅಂತ ಹೆಸರು ಬೇರೆ ಸಾಲಿಗೆ ಹೋಗಿದ್ದ. ಯಾರು ಸಾಲಿಗೆ ಹೋದವರು?
ಅನಂತ ವೇದಗಳನ್ನು ತಲೆಯಲ್ಲಿ 24 ಗಂಟೆ ಇಟ್ಕೊಂಡಿರುವಂತಹ ವಾಯುದೇವರು ಸಾಲಿಗೆ ಹೋಗಿದ್ರಂತ. ಉಚ್ಚ ವಚ ಏನ ಸಮಸ್ತ ಚೇಷ್ಟ. ಸನ್ಯಾಸ ತಗೊಂಡ್ರಂತ ಮಧ್ವಾಚಾರ್ಯ. ಸಣ್ಣ ಕೆಲಸ ಇದನ್ನು ಬಿಟ್ಕೊಳ್ರಿ. ಶ್ರೀಮದಾಚಾರ್ಯ ಸನ್ಯಾಸ ತಗೊಳ್ಳೋದು ಭಾಳ ದೊಡ್ಡದಂತ ಕೆಲಸ ಅಂತ ತಿಳ್ಕೊಬೇಡ್ರಿ. ಎಲ್ಲಾದರೂ ಅಗದಿ ಸಣ್ಣ ಕೆಲಸ ಮಧ್ವಾಚಾರ್ಯ. ಯಾಕೆ? 24 ಗಂಟೆಯೂ ಸನ್ಯಾಸಾಶ್ರಮವನ್ನು ಪರಿಪಾಲನೆ ಮಾಡುವಂಥವರು ವಾಯುದೇವರು. ಗೃಹಸ್ಥರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು ಎಲ್ಲ ಧರ್ಮವನ್ನು 24 ಗಂಟೆ ಪರಿಪಾಲನೆ ಮಾಡುವಂಥವರು. ಅವರು ಎಲ್ಲೋ ಒಂದು ಅಚ್ಯುತ ಪ್ರೇಕ್ಷಾಚಾರ ಕಡೆಯಿಂದ ಸನ್ಯಾಸ ತಗೊಂಡ್ರು ಅಂತ ಭಾಳ ದೊಡ್ಡದು ಅನ್ಕೋಬೇಡ್ರಿ, ಸಣ್ಣದು. ಉಚ್ಚಾವಚಾಯೇನ ಸಮಸ್ತ ಚೇಷ್ಟ. ಹೀಗೆ 16 ಸರ್ಗಗಳಲ್ಲೂ ಕೂಡ ಉಚ್ಚಾವಚಾಯೇನ ಸಮಸ್ತ ಚೇಷ್ಟ ಬಂದಿದೆ. ಭಾಳ ಹೇಳಂಗಿಲ್ಲ, ಇಲ್ಲಿ ಮುಗಿಸೋಣಂತ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತೂತ್ತಮ ಶ್ಲೋಕ ಶಿಖಾಮಣೀನ. ಅಲ್ರಿ ಮತ್ತೆ ಹೇಳಂಗಿಲ್ಲ ಅಂತಂದ ಮೇಲೆ ಯಾವ್ದು ಹೇಳಬೇಕು? ಏನು ಆಶ್ಚರ್ಯ ಅಂದರೆ ಮತ್ತೆ ಯಾಕೆ ಹೇಳಿಕೊಂತೀರಿ? ಸುಮ್ ಕೊಡ್ರಿ, ಬಿಟ್ಬಿಡ್ರಿ. ಹಂಗಾಗ್ತದೆ ಅದು. ಈಗ ಸ್ನಾನ ಕರ್ಕೊಂಡು ಹೋಗಿರ್ತಾರೆ ನೋಡ್ರಿ. ಸಮುದ್ರ ಸ್ನಾನಮಹಂಕರಿಷೇತ್ ಸಂಕಲ್ಪ ಮಾಡಿರ್ತಾರೆ. ಗಂಗಾ ಸ್ನಾನಮಹಂಕರಿಷೇತ್ ಸಂಕಲ್ಪ ಮಾಡಿರ್ತಾರೆ. ಗಂಗಾದಾಗ ಇಳಿದಿರಂಗಿಲ್ಲ ರೀ ಇವರು. ದಂಡಿ ಮೇಲೆ ಕುತ್ಕೊಂಡು 2 ತಂಬಿಗೆ ನೀರು ಹಾಕ್ಕೊಂಡು ಗಂಗಾ ಸ್ನಾನ ಆಯಿತು ಅಂತ ಬಂದಿರ್ತಾರೆ. ಸಂಕಲ್ಪ ಗಂಗಾ ಸ್ನಾನಮಹಂಕರಿಷ್ಯೆ, ಸಮುದ್ರ ಸ್ನಾನಮಹಂಕರಿಷ್ಯೆ. ಸಮುದ್ರ ಸ್ನಾನ ಏನು ಮಾಡ್ತೀವಿ? ಎಲ್ಲರ ದಂಡಿ ಮೇಲೆ ಕುತ್ಕೊಂಡು, ಸಮುದ್ರಕ್ಕೆ ದಂಡಿನೇ ಇರೋದಿಲ್ಲ, ಆ ವಿಷಯ ಬೇರೆ. ಅಕಸ್ಮಾತ್ ಎಲ್ಲರ ಇದ್ದರೆ ಅಲ್ಲೇ ಮುಂದೊಂದು ಹನಿಗೆ ಹೋಗಿ ಹಿಂಗೆ ಅಂತ ಬಂದಿರ್ತೀವಿ. ಹಾಗೆ ಆಚಾರ್ಯ ಮಹಿಮೆ ಅಪಾರ, ಹೇಳಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ. ಆದರೂ ಸಮುದ್ರ ಸ್ನಾನಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡಿದಂಗೆ 1-2 ಮಾತು ಹೇಳೋದಷ್ಟ. ಯಾಕೆ ಅದನ್ನು ಹೇಳಿಕತ್ತೀರಿ? ಮನೋವಿಶುದ್ಧಿ ಚರಿತ ಅನುವಾದಾಗ ನಮ್ಮ ಮನಸ್ಸು ಶುದ್ಧವಾಗಲಿ ಅಂತ ತಿಳ್ಕೊಂಡು ವಾಯುದೇವರ ಮಹಿಮೆ ಹೇಳ್ತಾ ಇದ್ದೀವಿ. ವಾಯುದೇವರ ಮಹಿಮೆಯನ್ನು ಹೇಳಬೇಕು ಅನ್ನೋ ಅಷ್ಟು ಯೋಗ್ಯತೆ ನಮ್ದಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನು. ವಾಯುದೇವರ ಮಹಿಮೆಯನ್ನು ಕೇಳೋದ್ರಿಂದ ಮನಸ್ಸು ಶುದ್ಧ ಆಗ್ತದೆ. ಯಾಕೆ? ಎಷ್ಟು ಕಲಿಯುಗದಲ್ಲಿರುವಂತಹ ಮಲಗಳು ಅಂತಂದರೆ, ಕಲಿ ಒಳಗೆ ಸೇರಿ 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 ಮನಸ್ಸನ್ನೆಲ್ಲ ಕೆಡಿಸಿ ಹಾಕಿಬಿಟ್ಟಿದ್ದಾನೆ. ಅಂತಹ ಮನಸ್ಸು ಶುದ್ಧ ಆಗಬೇಕಾಗಿದ್ದರೆ ವಾಯುದೇವರಿಗೆ ಮಾತ್ರ ಸಾಮರ್ಥ್ಯ ಉಂಟು ಅಂತ ಅರ್ಥ ಮಾಡಿಕೊಳ್ಬೇಕು. ಅಂತಹ ವಾಯುದೇವರ ಚರಿತ್ರೆಯನ್ನು ನಾವು ಶ್ರವಣ ಮಾಡಬೇಕು ಅಂತ ತಿಳಿದುಕೊಂಡು ಮೊದಲಿನಿಂದ 8 ಶ್ಲೋಕಗಳವರೆಗೆ ಈ ಪ್ರತಿಜ್ಞಾ ಭಾಗ ವಾಯುದೇವರ ಮಹಿಮೆಯನ್ನು ಹೇಳ್ತೀವಿ ಅಂತ ತಿಳಿದುಕೊಂಡು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಮುಂದೆ ಹನುಮದವತಾರ, ಭೀಮಾವತಾರದ ವಿಚಾರವನ್ನು ಹೇಳ್ತಾರೆ. ಹನುಮದವತಾರ ಬಹಳ ಸುಂದರವಾದದ್ದು. ಮೊದಲು ಪ್ರಾರಂಭ ಮಾಡುವಾಗಲೇ ಕೇಸರಿಯ ಕಪಿಯ ಮನೆಯಲ್ಲಿ ಹುಟ್ಟಿ ಬಂದರು, ಭಗವಂತ ಆದೇಶ ಮಾಡಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಸಮಯವಾದ್ದರಿಂದ ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಮೊದಲನೇ ಅವತಾರವನ್ನು ಪ್ರಾರಂಭ ಮಾಡೋಣವಂತೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್